ಮತ್ಸ್ಯ ತರಂಗ. ಮತ್ಸ್ಯ ತರಂಗ. ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯ ತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇವತ್ತಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಮೀನುಮರಿ ಪಾಲನೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ರಾಮನಹಳ್ಳಿಯ ಎಸ್ ರಘು ಮತ್ತು ಸವಿತಾ. ಸವಿತಾ ಅವರೇ ನಮಸ್ಕಾರ. ನಮಸ್ಕಾರ. ರಘು ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ಹೇಳಿ ಸವಿತಾ ಅವರೇ, ನಿಮ್ಮ ಹುಟ್ಟೂರು ಯಾವುದು? ನಮ್ಮದು ಶಕ್ಲೇಶ್ಪುರ. ಶಕ್ಲೇಶ್ಪುರದ ಹತ್ರ ಶುಕ್ರವಾರ ಸಂತೆ. ತಂದೆ ತಾಯಿ? ತಂದೆ ದೇವಪ್ಪ, ತಾಯಿ ಸರೋಜಮ್ಮ. ಕಾಫಿ ಬೆಳೆಗಾರ? ಹೌದು ಸರ್. ಎಷ್ಟು ಎಕರೆ ಇತ್ತಮ್ಮ? ಒಂದು 5 ಎಕರೆ ಇದೆ. ಏನೇನು ಬೆಳೀತಾ ಇದ್ರು ಅಲ್ಲಿ? ಕಾಫಿ, ಏಲಕ್ಕಿ, ಮೆಣಸು. ಓಹೋ, ನೀವು ಎಲ್ಲಿ ತನಕ ಓದಿದ್ದೀರಮ್ಮ? ನಾವು SLC ಓದಿದ್ದೀವಿ. ಹೌದಾ? ಎಷ್ಟು ಜನ ಮಕ್ಕಳು? ನಮ್ಮ ತಂದೆ ತಾಯಿಗೆ ನಾವು 5 ಜನ ಹೆಣ್ಮಕ್ಳು, ಅಣ್ಣ ಒಬ್ಬರು, 6 ಜನ ಇದ್ದೀವಿ. ನೀವು ಎಷ್ಟನೇವ್ರಮ್ಮ? ನಾನು 6ನೇವಳು. ಮತ್ತೆ ಏನು ಎಸ್ಟೇಟ್ಗೆಲ್ಲ ಹೋಗಿ ಕಾಫಿ ಏಲಕ್ಕಿ ಬೆಳೆ ಬೇಸಾಯ ಮಾಡೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ಎಲ್ಲ ತಿಳ್ಕೊಂಡಿದ್ದೀವಿ. ನಮ್ಮ ಮನೆ ಹತ್ರನೇ ಜಮೀನು, ಮನೆ ಮತ್ತು ಜಮೀನು ಎಲ್ಲ ಒಂದೇ ಇದೆ. ನಾವೂ ಮಾಡ್ತಾ ಇದ್ದು. ಏನು ಮಾಡ್ತಿದ್ರಿ? ನಾವು ಕಾಫಿ ಹಣ್ಣು ಎಲ್ಲ ಬಿಡ್ಸೋದು, ಏಲಕ್ಕಿ ಬಿಡ್ಸೋದು, ಮೆಣಸು ಬಿಡ್ಸೋದು ಎಲ್ಲ ಮಾಡ್ತಾ ಇದ್ದು. ಬೆಳೆದಿದ್ದನ್ನು ಬಿಡಿಸ್ತಿದ್ರಿ? ಬಿಡಿಸ್ತಾ ಇದ್ದು. ಬೆಳೀತಿದ್ದೀನಿ ನಿಮ್ಮ ತಂದೆನಾ? ತಂದೆ ಅಂದರೆ ಗಿಡದಲ್ಲೇ ಬೆಳೀತವೆ. ನಮ್ಮ ಬೇಸಾಯ ಬೇಸಾಯ ಮಾಡ್ತಾ ಇದ್ರು ಅಪ್ಪ. ಹೌದಾ? ತಾಯಿ ಏನೇನು ಮಾಡೋರು? ನಮ್ಮ ತಾಯಿ ವ್ಯಾಪಾರ ಮಾಡ್ತಾರೆ. ಏನ? ದಿನಸಿ ವ್ಯಾಪಾರ ಮಾಡ್ತಾರೆ. ಹೌದಾ? ಓಹೋ, ಪರವಾಗಿಲ್ಲ. ಅಂಗಡಿ ಇಟ್ಕೊಂಡಿದ್ದಾರೆ? ಅಲ್ಲಿ ಸಂತೆಯಲ್ಲಿ ಹೋಗಿ ಮಾರ್ತಾರೆ. ಅಂಗಡಿ ಸಂತೆಯಲ್ಲಿ. ನೀವು ನಿಮ್ಮ ತಾಯಿ ಜೊತೆ ಹೋಗ್ತಾ ಇದ್ರ? ಹೋಗ್ತಾ ಇದ್ದೆ. ಓದುವಾಗ ನಾವು ಸ್ಕೂಲ್ಗೆ ಹೋಗುವಾಗ ನಮ್ಮ ತಾಯಿ ಸಂತೆ ಕಟ್ಟಿರೋರಲ್ಲ, ಅಲ್ಲೂ ಹೋಗಿ ಎಲ್ಲ ವ್ಯಾಪಾರ ಎಲ್ಲ ಮಾಡಿ ಬರ್ತಾ ಇದ್ದು. ಏನೇನು ಮಾರ್ತಾ ಇದ್ರಿ ಸಂತೆನಲ್ಲಿ? ಮೆಣಸಿನ್ಕಾಯಿ, ಸಂಬಾರ, ದಿನಸಿ ಸಾಮಾನು ಎಲ್ಲ ಪ್ರತಿ ಒಂದುವೆ. ಎಲ್ಲಿಂದ ತರೋರಿ ಅದನ್ನ? ಅದನ್ನು ನಾವು ಹಾಸನದಿಂದ ತರ್ತಾ ಇದ್ರು. ಹೌದಾ? ಶನಿವಾರ ಸಂತೆ? ಶನಿವಾರ ಸಂತೆ, ಮತ್ತೆ ಶಕ್ಲೇಶ್ಪುರ, ಕೊಡ್ಲಿಪೇಟೆ, ಶುಕ್ರವಾರ ಸಂತೆ. ನಿಮ್ಮೂರು ಶುಕ್ರವಾರ ಸಂತೆ? ನಮ್ಮೂರು ಶುಕ್ರವಾರ ಸಂತೆ. ಶುಕ್ರವಾರ ಅಲ್ಲಿ ಮಾರೋರಿ? ಶನಿವಾರ ಸಂತೆಗೆ ಅಂದ್ರೆ ರಜಾ ಇರುವಾಗ ಹೋಗ್ತಾ ಇದ್ದೋ, ಇಲ್ಲ ಅಂದ್ರೆ ಹೋಗ್ತಿರ್ನಿಲ್ಲ. ಅಮ್ಮ ಮಾಡ್ಕೊಬರೋರು, ಅಣ್ಣ ಹೋಗೋರು. ಸಂತೆ ಅನುಭವಗಳೇನಾದ್ರು ಇದ್ರೆ ಹೇಳಿ, ಚೆನ್ನಾಗಿರೋವು. ಸಂತೆ ಅಂದ್ರೆ ಏನಿಲ್ಲ, ವ್ಯಾಪಾರ ಆಗ್ತಾ ಇತ್ತು. ಹಿಂದಿನ ದಿವಸನೇ ಹೋಗೋರು? ಬೆಳಗ್ಗೆ? ಇಲ್ಲ, ಬೆಳಿಗ್ಗೆ ಕಾರಲ್ಲಿ ಅಣ್ಣ ಕರ್ಕೊ ಹೋಗೋರು. ಅಲ್ಲಿ ವ್ಯಾಪಾರ ಮುಗಿಸ್ಕೊಂಡು ನಮ್ಮ ತಾಯಿನ ಪುನಃ ಕರ್ಕೊಬರೋರು. ಹೌದಾ? ಅಲ್ಲ, ನೀವು ಹೋಗ್ತಿದ್ರಲ್ಲ? ಅಂದ್ರೆ ನಮ್ಗೆ ಶುಕ್ರವಾರ ಮಾತ್ರ ನಾ ಸ್ಕೂಲ್ಗೆ ಹೋದಾಗ ಹೋಗ್ತಾ ಇದ್ದೆ ಅಷ್ಟೇನೆ. ಹೌದಾ? ಮನೆಯಲ್ಲಿ ಹಸುಗಳು, ಕುರಿಗಳು, ಹಂದಿಗಳು ಎಲ್ಲ ಸಾಕಿದ್ರಾ? ಅಲ್ಲೇನಿಲ್ಲ. ಇಲ್ವಾ? ಇಲ್ಲ. ಮತ್ತೆ ಹಾಲು ಮೊಸರು ಎಲ್ಲದಕ್ಕೆ? ಹಾಲು ಮೊಸರು ಎಲ್ಲ ಅಲ್ಲೇ ತಗೋತಾ ಇದ್ದು, ಊರಲ್ಲೇನೆ ಸಿಗುತ್ತೆ. ಕಾಫಿ ತೋಟದಲ್ಲಿ ಕೊಳ ಮಾಡಿರ್ತಾರಲ್ವ, ಅಲ್ಲೇನಾದ್ರು ಮೀನ್ ಸಾಕ್ತಿದ್ರ ನಿಮ್ಮ ತಂದೆ? ನಮ್ಮ ತಂದೆ ಮೀನ್ ಬಿಡೋರು. ನಿಮ್ಮ ನೋಡ್ಕೊಂಡಿದ್ದೀರಾ? ನೋಡ್ಕೊಂಡಿದೀವಿ. ಆಮೇಲೆ ಮದುವೆ ಆದ್ಮೇಲೆ ಯಜಮಾನ್ರ ಮನೆಗೆ ಬಂದ್ರಿ ಅಲ್ವೇ? ಹೌದು. ಅದೇನು ಆ ಕಡೆಯಿಂದ ಈ ಕಡೆ ಬಂದ್ಬಿಟ್ಟಿದ್ದೀರಿ? ಅಂದ್ರೆ ಆಯ್ತು, ಮದ್ವೆ ಆಯ್ತು, ಬಂದು ನೋಡಿದ್ರು, ಇಷ್ಟ ಆಯ್ತು, ನಮಗೂ ಇಷ್ಟ ಆಯ್ತು. ಅದು. ಹೌದೇ? ಇವರು ಮೀನ್ ಸಾಕ್ತಾ ಇದ್ರ ನೀವು ಮದುವೆ ಮಾಡ್ಕೊಂಡು ಮನೆಗೆ? ಇಲ್ಲ, ಅವಾಗೇನಿಲ್ಲ. ಅವಾಗ ಕೇಬಲ್ ಇತ್ತು, ಕೇಬಲ್ ನೋಡ್ಕೊಂಡಿದ್ರು. ಕೇಬಲ್ ನೋಡ್ಕೊಂಡು ಆಮೇಲೆ ನಾವೇ ಸ್ವಂತ ಮಾಡಬೇಕು, ಜಮೀನಿದೆ ಅಂತ ನಾವು ಮಾಡ್ತಾ ಇರೋದು. ನೀವೇ ಹೇಳ್ಕೊಟ್ಟಿದ್ದ ಮೀನ್ ಸಾಕಿ ಅಂತ? ಇಲ್ಲ, ನಮಗೆ ಗೌರ್ಮೆಂಟ್ ಕಡೆಯಿಂದ ಹೇಳ್ಕೊಟ್ರು. ಹೌದಾ? ಆ ಕಡೆಯಿಂದ. ಈಗ ನಿಮ್ಮ ತಂದೆ ಕೊಳದಲ್ಲೆಲ್ಲ ಮೀನ್ ಸಾಕೋರು ಅಂತ ಹೇಳಿದ್ರಲ್ಲ, ನೀವೇನಾದ್ರು ಹೋಗಿ ನೋಡಿದ್ದೇನಾದ್ರು ಅನುಭವ ಇದೆಯಾ? ಹೌದು. ಏನೇನು ತಿಳ್ಕೊಂಡಿದ್ರಿ ಮೀನ್ ಸಾಕೋದು? ಮೀನ್ ಸಾಕೋದಂದ್ರೆ ಕೊಳಕ್ಕೆ ಕೆರೆ ತರ, ಅಲ್ಲಿ ಕೆರೆಗೆ ಬಿಡೋರು. ಕೆರೆಗೆ ಇಳಿಯಕ್ ಆಗ್ತಾ ಇರ್ಲಿಲ್ಲ. ಅದನ್ನ ಇದು ಗಾಣ ತರ ಇದೆಯಲ್ಲ, ಅದ್ರಲ್ಲಿ ಮೀನ್ನ ಎತ್ತವ್ರು. ಅಂದ್ರೆ ನೀವು ಮನೆಗೆ ಮೀನ್ನ ಕೊಳ್ತಿರ್ಲಿಲ್ಲ? ಇಲ್ಲ, ನಾವು ಅಲ್ಲಿ ಜಮೀನಲ್ಲಿ ಕೆರೆಯಲ್ಲಿ ತಿನ್ನವು, ಕೆರೆಯಲ್ಲಿ ಇರೋದು. ಏನೇನೆಲ್ಲ ಮಾಡ್ಕೊತಾ ಇದ್ರಿ ಮೀನಲ್ಲಿ? ಮೀನಲ್ಲಿ ಮಾಮೂಲಿ ಸಾಂಬಾರು, ಕಬಾಬು ಎಲ್ಲ ಮಾಡ್ತೀವಿ. ನಿಮಗೂ ಬರುತ್ತೆ? ಮಾಡ್ತೀವಿ. ವಿಶೇಷವಾದೇನು ಮಾಡಲ್ವೇ ಮಲೆನಾಡಲ್ಲಿ ಮೀನಿಂದು? ಅದೇ ಕಬಾಬ್ ತರ. ಅದನ್ನೇ ಹೇಳ್ತಿದ್ರಲ್ಲವ, ಅದು ಬಿಟ್ಟು ಹೇಳಿ. ಅದಂದ್ರೆ ಇದು ಸಾಂಬಾರ್ ಮಾಡ್ತೀವಿ, ತವಾ ಫ್ರೈ ಮಾಡ್ತೀವಿ.
ಇನ್ನೊಂದು ಬಂತು. ಆಮೇಲೆ ಇನ್ನೇನು ಹೊಸದಾಗಿ ವಿಶೇಷವಾಗಿ ಏನು ಮಾಡಲ್ವೇ? ಇಲ್ಲ ಇಲ್ಲ ಅಷ್ಟೇ. ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡಿದ್ರಿ? ಕಲ್ತ್ಕೊಂಡಿದ್ದೀವಿ. ಓಕೆ. ಅಲ್ಲಿ ಮಲೆನಾಡಲ್ಲಿ ಇರೋ ಮೀನ್ ಟೇಸ್ಟ್ ಅಥವಾ ಈಗ ಇಲ್ಲಿ ನಿಮ್ಮ ಮನೆಯವ್ರು ಸಾಕ್ತಾರಲ್ಲ ಆ ಮೀನ್ ರುಚಿ ಜಾಸ್ತಿನೋ? ಅಂದ್ರೆ ಮಲೆನಾಡು ಟೇಸ್ಟ್ ಜಾಸ್ತಿ ನಮ್ಗೆ. ಅದ್ಯಾಕೆ ಹಂಗ ಅನ್ಸುತ್ತೆ? ಅಂದ್ರೆ ಕೆರೆಲೇನೆ ಸಾಕ್ತಾರೆ, ಇದು ಹೊಳೆಲಿರುತ್ತೆ, ಅದು ಕೆರೆಲೇ ಸಾಕ್ತಿವಲ್ಲ ಅದರಿಂದ ಟೇಸ್ಟ್ ಕೊಡುತ್ತೆ ಅಂತೀವಿ. ಹೊಳೆ ಮೀನೇ ರುಚಿ ಅಂತಾರೆ ಮತ್ತೆ? ನಮ್ಗೆ ಆ ಟೇಸ್ಟ್ ಕೊಡುತ್ತೆ. ಹೌದಾ? ನಿಮಗೆ ಹೊಳೆ ಮೀನು ರುಚಿಸಲ್ವಾ? ಹೊಳೆ ಮೀನು ತಿಂತೀವಿ, ರುಚಿ ಆಗಿರುತ್ತೆ. ಆದ್ರೂ ಅಲ್ಲಿ ವಾತಾವರಣಕ್ಕೆ ಅಲ್ಲಿದ್ದು ಇಷ್ಟಪಡ್ತೀವಿ ಅಷ್ಟೇ. ಯಾಕೆ ಇಷ್ಟ ನಿಮ್ಗೆ ಅಂದ್ರೆ ಅದು ಅಪ್ಪ ಅಮ್ಮ ಸಾಕಿತ್ತು ಅಂತ. ಹೌದು. ಇದು ಯಾಕೆ ಇಷ್ಟ ಇಲ್ಲ ಅಂದ್ರೆ ಗಂಡ ಸಾಕ್ತಿರೋದು. ಇದು ಆ ಥರ ಏನಿಲ್ಲ, ಕೊಳೋದು ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ ಅದನ್ನು. ಸರಿ ತಾಯಿ, ಹೇಳಿ ರಘು ಅವರೇ ನಿಮ್ಮ ಬಗ್ಗೆ ಒಂಚೂರು. ಹುಟ್ಟೂರು ಯಾವುದು? ಅದೇ ಸರ್ ರಾಮನಹಳ್ಳಿ. ರಾಮನಹಳ್ಳಿ ಮೈಸೂರು ತಾಲೂಕು ಒಬ್ಳೆ. ಹೌದಾ? ಎಲ್ಲಿ ಬರುತ್ತೆ ರಾಮನಹಳ್ಳಿ? ಸರ್ ಇಲ್ಲೇ ಹೊಸ ಬ್ರಿಡ್ಜ್ ಆಗಿದಿಲ್ಲ ಸರ್, ಸಾಗರಗಡ್ಡೆ ಮುಂದೆ ಉಂಗ್ರಾಲ್ ಛತ್ರ ಹೊಸಕೋಟೆ ಸಾಗರಗಟ್ಟೆ ಹೊಸ ಬ್ರಿಡ್ಜ್ ಆಗಿದಿಲ್ಲ, ಅಲ್ಲೇನೆ ನಮ್ಮೂರು. ಬ್ಯಾಕ್ ವಾಟರ್ ಸರ್ ನಮ್ದು. ಓ, ಕೃಷ್ಣರಾಜಸಾಗರ ಅಣೆಕಟ್ಟೆ ಹಿನ್ನೀರಿನಲ್ಲಿ ಹಿನ್ನೀರಿನಲ್ಲಿರೋದು. ಜಮೀನ್ ಎಷ್ಟಿದೆ ತಮಗೆ? ಸರ್ ಜಮೀನು ನಮಗೆ ಒಂದು 3 ಎಕರೆ ಇದೆ ಸರ್. 5 ಜನ ಅಣ್ಣ ತಮ್ಮದಿರು. ಹಿನ್ನೀರಿಗೆ ಬರುತ್ತಾ? ಹಿನ್ನೀರಿಗೆ ಬರುತ್ತೆ ಸರ್. ಹೌದಾ? ಮತ್ತೆ ನಿಮ್ಮ ಪಾಲಿಗೆ ಎಷ್ಟು ಬಂದಿದೆ? ನನ್ನ ಪಾಲಿಗೆ 1 ಎಕರೆ ಬಂದೈತೆ ಸರ್. ಅಷ್ಟೇ? ಅಷ್ಟೇ ಸರ್. ನಿಮ್ಮ ವಿದ್ಯಾಭ್ಯಾಸ? ವಿದ್ಯಾಭ್ಯಾಸ ಬಿ ಎ. ಎಲ್ಲಿ ಮಾಡಿದ್ರಿ ಸರ್? ಇದು ವಿದ್ಯಾವರ್ಧಕ. ಹೌದಾ? ಅದೇನ ಕೇಬಲ್ ಬಿಸ್ನೆಸ್ ಮಾಡ್ತಿದ್ರು ಸರ್? ಸ್ಟಾರ್ಟಿಂಗ್ ಕೇಬಲ್ ಬಿಸ್ನೆಸ್ ಮಾಡಿದೆ ಸರ್, ಚೆನ್ನಾಗಿ ನಡೀತಿತ್ತು. ನನಗೆ ಜನಗಳು ದುಡ್ಡು ಕೊಡ್ತಿರ್ಲಿಲ್ಲ ಸರ್. ನಾವು ಸ್ಮೂತು ಬೈಯೋದು ಏದು ಏನಿಲ್ಲ, ವಸೂಲಿ ಮಾಡ್ತಿರ್ಲಿಲ್ಲ. ಸ್ಮೂತ್ ಅಂತ ಹೌದೇನ್ರಿ ಮೇಡಮ್? ಹೌದು, ಭಾಳ ಸ್ಮೂತ್. ಹೌದು ಹೌದು ಹೌದು. ಹಂಗಾರೆ ಮನೇಲಿ ನಿಮ್ದೇ ನಡೆಯೋದ? ಇಲ್ಲ ಆ ಥರ ಏನಿಲ್ಲ, ವ್ಯವಹಾರ ಇಬ್ರು ಮಾಡ್ತೀವಿ, ಇಬ್ರು. ಆಗ ಸರ್ ನನ್ನ ತಮ್ಮಗೆ ಬಿಟ್ಕೊಟ್ಬಿಟ್ಟೆ ಸರ್, ನೀನೇ ನಡ್ಸಪ್ಪ, ನೀನೇ ನೋಡ್ಕೊಂತ. ಈಗ ನನ್ನ ತಮ್ಮ ನಡೆಸ್ತಾವನ ಸರ್. ಹೌದಾ? ಈ ಮೀನ್ ಸಾಕಾಣಿಕೆ ಮಾಡಬೇಕು ಅನ್ನೋ ಆಸಕ್ತಿ ಹೇಗೆ ಬಂತು ತಮಗೆ? ಮೀನ್ ಸಾಕಾಣಿಕೆ ಮಾಡ್ಬೇಕಂತ ಆಸಕ್ತಿ ಬಂದಿದೆ ಸರ್. ನಾನು ಫಸ್ಟ್ 2005 ಗ್ರಾಮ ಪಂಚಾಯತಿ ಮೆಂಬರ್ ಆಗಿದೆ ಸರ್. ಗೆದ್ದೆ, ಇನ್ನೊಂದ್ಸಲ ಸೋತೆ, ಇನ್ನೊಂದ್ಸಲ ಗೆದ್ದೆ. ಇವೆಲ್ಲ ಆಗಿ ಸರ್ ಅಲ್ಲೇನು ಆದಾಯ ಕಾಣಲಿಲ್ಲ ನಮಗೆ. ನನಗೆ ಬೇಜಾರಾಯಿತು. ಜಮೀನಿಗೆ ಗ್ರಾಮ ಪಂಚಾಯತಿ ಸೇರ್ಕೊಳ್ಳೋದು ಸೇವೆ ಮಾಡಬೇಕು ಅಂತ, ಆದಾಯ ಮಾಡಬೇಕು ಅಂತಲೇ 2 ಇರಬೇಕಲ್ವ ಸರ್? ಅವು ರಾಜಕೀಯಕ್ಕೆ ಹೋಗೋದೆಲ್ಲ ಯಾಕೆ ಹೇಳಿ, ಅದಕ್ಕೆ ಹೋಗೋದು 2 ಇರಬೇಕು. ಇನ್ನೇ ನಮ್ಮನೆ ದುಡ್ಡು ತಗೋವಾಗ ಹಾಕಾಕದ ಇಲ್ಲ. ಹಾಗಾಗಿ ಜಮೀನಿಗೆ ಏನೇ ಬೆಳೆ ಹಾಕಿದ್ರು ಸರ್ ರೇಟ್ ಸಿಗ್ತಿರ್ಲಿಲ್ಲ. ಆಗ ಕೂತ್ಕೊಂಡು ಯೋಚನೆ ಮಾಡೋದು ನಾವು, ಏನಾದ್ರು ಬಿಸ್ನೆಸ್ ಮಾಡಬೇಕಲ್ಲ, ಹಿಂಗೆ ಇದ್ರೆ ಆಗಲ್ವಲ್ಲ, ಆದಾಯ ಮಾಡಬೇಕಲ್ಲ ಅಂತ. ಆಗ ಹಿಂಗೆ ಮೀನುಗಾರಿಕೆ ಆಫೀಸ್ಗೆ ಹೋದೆ ಸರ್. ಅಸಿಸ್ಟೆಂಟ್ ಡೈರೆಕ್ಟ್ರು ಬೇರೆ ಆಫೀಸ್ಗಳು ಬೇಕಾದಷ್ಟು ಇದ್ವಲ್ಲ, ಮೀನುಗಾರಿಕೆ ಆಫೀಸ್ಗೆ ಯಾಕೆ ಹೋದ್ರಿ? ಮೀನುಗಾರಿಕೆ ಮೀನುಗಾರಿಕೆ ಆಫೀಸ್ ಅಲ್ವಾ ಸರ್? ಅಲ್ಲ ಅದು ಸರಿ, ಅಂದರೆ ಮೀನು ಸಾಕ್ಬೇಕು ಅಂತ ಅನ್ಸಿದ್ದೆ ಯಾಕೆ ತಮಗೆ ಅಂತ? ಮೀನು ಸಾಕ್ಬೇಕು ಅನಿಸಿದ್ದು ಸರ್, ನಮಗೆ ಬ್ಯಾಕ್ ವಾಟರ್ ನೀರಿದೆಯಲ್ಲ ಸರ್, ನೀರು ತುಂಬ ಚೆನ್ನಾಗಿ ಅನುಕೂಲ ಇದೆ. ಅದರಲ್ಲಿ ಜಾಸ್ತಿ ಆದಾಯ ಇದೆ ಸಿಗುತ್ತೆ. ಆಮೇಲೆ ನಿಮ್ಮ ಮೀನು ಹೆಲ್ತಿ ಫುಡ್ಡು ಇವೆಲ್ಲ ಆಗಿ ಒಳ್ಳೆ ಬಿಸ್ನೆಸ್ ನಡೀತೆ ಅಂತ ಹೇಳಿ ಸರ್ ಹೋಗಿ ಆಫೀಸಲ್ಲಿ ಕೇಳಿದೆ. ಸರಿ. ಕೇಳಿದಾಗ ಯಾರೋ ಇದ್ರು ಅಂದ್ರೆ ಆಫೀಸರು ಮಾದೇವ್ ಅಂತ ಸರ್, ಅಸಿಸ್ಟೆಂಟ್ ಡೈರೆಕ್ಟ್ರು. ಆಗ ಮೈಸೂರು ತಾಲೂಕಲ್ಲಿದ್ದರು. ಈಗ ನಗುನಾಲ್ ವರ್ಷ ಕಬ್ಬಿನಲ್ಲಿ ಆಯಿತು ಮೀನಿನ ಮರಿ ಉತ್ಪಾದನಾ ಕೇಂದ್ರದಲ್ಲಿದ್ದಾರೆ. ಭಾಳ ಸಪೋರ್ಟ್ ಮಾಡೋರು ಸರ್. ಏನು ಮಾಡೋದು ಸಪೋರ್ಟ್ ಅಂದರೆ? ಸಪೋರ್ಟ್ ಹಿಂಗೆ ಮಾಡು ನಾವು ಏನಾರು ಕರೆದ್ರೆ ಸಾಕು ಬರೋರು. ಏನೋ ಪ್ರಾಬ್ಲಮ್ ಆಯ್ತು ಸರ್ ಅಂದ್ರೆ ಬರೋರು ಸರ್. ಒಳ್ಳೆ ಆಫೀಸರ್ ಸರ್. 5 ರೂಪಾಯಿ ಇಸ್ಕೊಳ್ಳಿ ಸರ್ ನನ್ನ ಹತ್ರ. ಹೇಳಿ, ಮುಂದೆ ಕೇಳಿ. ನಾನು ದಪ್ಪ ಮೀನು ಮಾಡಬೇಕು ಅಂತ ಇದ್ದೆ ಸರ್. ಅವರು ಪೆದ್ದ ದಪ್ಪ ಮೀನು ಮಾಡಬೇಡ, ಸಣ್ಣ ಮರಿ ಮಾಡು ಅಂತಂದರು. ನೀವು ಹೆಂಗೆ ಹೇಳ್ತೀರ ಹಂಗೆ ಸರ್ ಅಂದೆ. ಸಣ್ಣ ಮರಿಗೆ ಸಿಗ್ರಿ ಸರ್ ಮರಿಗೆ ಅಂದೆ. 1 ಮರಿಗೆ 1 ರೂಪಾಯಿ ಸಿಗುತ್ತೆ, ಅದೇನ ಮಾಡು. ದಪ್ಪ ಮೀನಾರು 1 ವರ್ಷ ಎಲ್ಲ ಕಾಯಬೇಕು. ಇದು 2 ತಿಂಗಳಿಗೆಲ್ಲ 1 ಮರಿಗೆ 50 ಪೈಸೆಯಿಂದ 2 ರೂಪಾಯಿ ಗಂಟ ಮಾರ್ಬೋದು. ನಿಂದು ಸಣ್ಣ ಮರಿನೇ ಮಾಡು ಅಂತಂದರು. ಅವ್ರು ಹೇಳ್ದಂಗೆ ಕೇಳಿದೆ ಸರ್. ಸ್ಟಾರ್ಟಿಂಗು 12 ಗಂಟೆಗೆ ಮಾಡ್ದೆ ಸರ್. ಒಳ್ಳೆ ಲಾಭ ಬಂತು, ಚೆನ್ನಾಗಿ ಲಾಭ ಬರ್ತಾಯ್ತಲ್ಲ ಅಂತ ಹೇಳಿ ಇನ್ನೂ ಒಂದು ಪಾಂಡ್ ಮಾಡಿದೆ ಸರ್, 10 ಕುಂಟೆದು. ಅದರಲ್ಲೂ ಚೆನ್ನಾಗಿ ಲಾಭ ಬಂತು ಸರ್. ತಿರ್ಗಿ ಇನ್ನೂ ಒಂದು ಮಾಡಿದೆ ಸರ್, 5 ಕುಂಟೆದು ಮಾಡಿದೆ. ಒಟ್ಟು 3 ಪಾಂಡವೆ ಸರ್ ನನ್ನ ಹತ್ರ. ಹೌದಾ? ಅಂದರೆ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ನಿಮಗೆ 1 ಎಕರೆ ಜಮೀನಿದೆ. 1 ಎಕರೆ ಜಮೀನಿದೆ. ಆ ಜಮೀನಲ್ಲಿ 3 ಕೊಳ ಮಾಡಿದ್ದೀನಿ ಸರ್. ಯಾವ ಇಸ್ವಿನಲ್ಲಿ ತಾವು ಮಾಡಿದ್ದು? 2018 ಸರ್. 2018. ಸರಿ. ಯಾವ ರೀತಿ ನೆರವನ್ನ ನಿಮಗೆ ಇಲಾಖೆನವ್ರು ಕೊಟ್ಟರು? ಯಾವ ರೀತಿ? ನರೇಗಾ ಸ್ಕೀಮ್ ಬರ್ತದಲ್ಲ ಸರ್, ಅದರಲ್ಲಿ ಸ್ಟಾರ್ಟಿಂಗ್ 1 ಲಕ್ಷ ರೂಪಾಯಿ ಕೊಟ್ಟರು ಸರ್, ನರೇಗಾ ಸ್ಕೀಮಲ್ಲಿ. ಆಮೇಲೆ ತಿರ್ಗಿ ಇನ್ನೊಂದು 3-4 ವರ್ಷ ಆದಮೇಲೆ PMOS ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಅದರಲ್ಲೂ ಕೊಟ್ಟರು ಸರ್. ಎಷ್ಟು ಕೊಟ್ಟರು, ಏನು ಕೊಟ್ಟರು? ಅದ್ರಲ್ಲೂ 1 ಲಕ್ಷ ಕೊಟ್ಟರು ಸರ್, ಇದ್ರಲ್ಲೂ 1 ಲಕ್ಷ ಕೊಟ್ಟರು ಸರ್. ಸರಿ. ಅದನ್ನು ನೀವು ಕೊಳನ ನಿರ್ಮಾಣ ಮಾಡಕ್ಕೆ ಬಳಸ್ಕೊಂಡೆ ಸರ್. ಹೌದು. ಕೊಳ ಹೆಂಗೆ ಮಾಡಿದ್ರಿ ಹೇಳಿ? ಕೊಳ ಅದೇ JCBಯಲ್ಲಿ ಒಳ್ಳೆ ಚೆನ್ನಾಗಿ ಮಾಡಿದೆ ಸರ್. ಅಧಿಕಾರಿಯ ಮಾರ್ಗದರ್ಶನದಲ್ಲಿ ಮಾಡಿದೆ ಸರ್.
ಅಲ್ಲ ಅದು ಸರಿ ಕಣಪ್ಪ. ಹೆಂಗ್ ಮಾಡಿದ್ರಿ ಹೇಳಿ ಕೊಳನ? JCB ತರಿಸಿದ್ರಿ, ಹೌದು ಸರ್. ಉದ್ದ ಏನು ಅಗಲ ಏನು? ಅದೇ ಸರ್ 12 ಕುಂಟೆ ಒಂದು, ಅದನ್ನ ಉದ್ದ ಮಾಡಲಿಲ್ಲ ಸರ್, ಕುಂಟೆ ಲೆಕ್ಕ, ಕುಂಟೆ ಲೆಕ್ಕದಲ್ಲಿ ಮಾಡ್ಬಿಟ್ರಿ? ಕುಂಟೆ ಲೆಕ್ಕದಲ್ಲಿ ಮಾಡ್ಬಿಟ್ಟೆ ಸರ್. 12 ಕುಂಟೆ ಒಂದ್ಸಲ ಸ್ಟಾರ್ಟಿಂಗ್ ಮಾಡಿದೆ ಸರ್. ಅದೊಂದು 2 ವರ್ಷ ಮಾಡಿದೆ ಸರ್. ಅದ್ರಲ್ಲಿ ಒಳ್ಳೆ ಆದಾಯ ಬಂತಲ್ಲ, ಇನ್ನೊಂದು 10 ಕುಂಟೆದು ಮಾಡಿದೆ ಸರ್. ಅದಾದ ಇನ್ನೂ 2 ವರ್ಷ ಆದಮೇಲೆ ಈಗೊಂದು ಮಾಡಿದೆ ಸರ್. 2 ವರ್ಷದಲ್ಲಿ ಒಟ್ಟು 3 ಇದೆ ಸರ್. 3 ಕೊಳ ಮಾಡಿದ್ದೀರಿ? ಮಾಡಿದ್ದೀನಿ ಸರ್. ಅಂದ್ರೆ ಈಗ ಕೊಳ ಅಂತಂದ್ರೆ ಒಂದ್ರ ಪಕ್ಕ ಒಂದು ಮಾಡಿದ್ದೀರಾ? ಒಂದು ಪಕ್ಕ ಇಲ್ಲ ಸರ್, ಪಕ್ಕ ಒಂದೊಂದಕ್ಕೊಂದು ಅಟ್ಯಾಚ್ ಸರ್. ದಿಂಡೆಲ್ಲ ಮಾಡ್ಕೊಂಡಿದ್ದೀರಿ? ದಿಂಡೆಲ್ಲ ಮಾಡ್ಕೊಂಡಿದ್ದೀನಿ ಸರ್. ಹೌದಾ? ಇದ್ರ ನೀರು ಇದಕ್ಕೆ ಹೋಯ್ತದೆ, ಇದ್ರ ನೀರು ಇದಕ್ಕೆ, ಆ ಥರ ವಸ್ತಿ ಇರ್ತದೆ. ನೀರು ಹೆಂಗೆ ಬರ್ತದೆ ನಿಮ್ಮ ಕೊಳಕ್ಕೆ ಸರ್? ನಾನು ಒಳೆಯಿಂದ ಒಳಗೆ ಒಂದು ಮೋಟ್ರ್ ಹಾಕಿದ್ದೀನಿ. ಹಾಕ್ಬೋದೆ? ಹಾಕ್ಬೋದು ಸರ್. ಅಲ್ಲಿಂದ ಹೊಡಿತೀನಿ. ಬೋರ್ ಇದೆ ಸರ್, ಬೋರಿಂದ ಹೊಡಿತೀನಿ. ಎಷ್ಟು ಬೋರ್ ಇದೆ? ಬೋರ್ 2 ಬೋರ್ ಇದೆ ಸರ್. 2 ಬೋರ್. ಬೋರಲ್ಲಿ ನೀರು ಬಂದಿದೆಯಾ? ಬಂದಿದೆ ಸರ್, ಚೆನ್ನಾಗಿ ಬಂದಿದೆ. ಓಕೆ. ಅಂದರೆ ಈಗ ನೀವು ಮೀನು ಸಾಕಬೇಕು ಅಂತ ಹೇಳಿ ಕೊಳ ತೆಗೆದ್ರಿ. ಆದ್ರೆ ಅವ್ರು ಹೇಳಿದ್ರು ಮೀನ್ ಸಾಕ್ಬೇಡ, ಮೀನ್ ಮರಿ ಉತ್ಪಾದನೆ ಮಾಡುವಂತ ಸರ್. ಹೌದಾ? ಏನಾದ್ರು ತರಬೇತಿ ಏನಾದ್ರು ತಗೊಂಡ್ರ? ಸರ್ ನಾನು KRS ಅಲ್ಲಿ ತರಬೇತಿ ತಗೊಂಡಿದ್ದೆ ಸರ್. ಯಾವಾಗ ತಗೊಂಡ್ರಿ ತರಬೇತಿ? ಆಗ ಸರ್ ನಾವು ಯಾವುದು PUC ಓದ್ಬೇಕಾರೆ. ಅಷ್ಟು ಮುಂಚೆನೆ ಏನು ತಿಳ್ಕೊಂಡ್ರಿ ತರಬೇತಿನಲ್ಲಿ? ಅದೇ ಮೀನ್ದು ಬಿಸ್ನೆಸ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಗೊತ್ತಾಯ್ತು ಸರ್ ಅದರಲ್ಲಿ. ಈಗ ನೀವು ಆರಂಭ ಮಾಡಿದ್ದು ಯಾವ ಇಸ್ವಿ ಅಂತಂದ್ರಿ? ಯಾವುದು ಸರ್? ನೀವು ಮೊದಲಿಗೆ ಕೃಷಿ ಹೊಂಡ ಮಾಡಿ ಮೀನ್ ಮರಿ ಉತ್ಪಾದನೆ ಮಾಡಕ್ ಶುರು ಮಾಡಿದ್ದು ಯಾವ ಇಸ್ವಿನಲ್ಲಿ? 2018ರಲ್ಲಿ. ಈಗ ಮೀನ್ ಮರಿ ಮೊದಲಿಗೆ ಎಲ್ಲಿಂದ ತಂದ್ರಿ? ಮೀನ್ ಮರಿ ಸರ್ ಇದು ಕೋಟೆ, ಕಬಿನಿ. ಅಲ್ಲಿ ಗೌರ್ಮೆಂಟ್ ಇದಲ್ಲ ಸರ್, ಅಲ್ಲಿ. ಯಾವ ಮೀನ್ ಮರಿ ಉತ್ಪಾದನೆ ಮಾಡಿತ್ತವು ಸರ್? ಅದೇ ರೋವು, ದೊಡ್ಡಬಾಯಿ ಕಾಟ್ಲ, ಗೌರಿ ಕಾಟ್ಲ, ಹುಲ್ಗೆಂಡೆ, ಈ ಥರ ಸರ್. 3-4 ಬೇರೆದು ಯಾವುದು ಮಾಡಲಿಲ್ಲ. ಸಿಬೆ ಸರ್ ಓಡೋದು. ಮೃಗಾಲು ಅವು ಕಡಿಮೆ ಮುಳ್ಳು ಸರ್ ಅದಾವು, ಅವು ಬಿಸ್ನೆಸ್ ಆಗಲ್ಲ. ಹೌದು. ಕಾಟ್ಲ ಹೇಗಿರುತ್ತೆ? ಕಾಟ್ಲ ಚೆನ್ನಾಗಿ, ಅದೇ ಸರ್ ಎಲ್ಲ ಇಷ್ಟಪಡೋದು. ಗೌರಿ ಕಾಟ್ಲ 2 ಕಾಟ್ಲ ಹೆಸರು ಹೇಳಿದ್ರಿ? ದೊಡ್ಡಬಾಯಿ ಕಾಟ್ಲ ಒಂದು, ಗೌರಿ ಕಾಟ್ಲ ಒಂದು ಸರ್. ಏನು ವ್ಯತ್ಯಾಸ ಅವೆರಡಕ್ಕೂ? ದೊಡ್ಡಬಾಯಿ ಕಾಟ್ಲ ಅಂದ್ರೆ ಸರ್ ಬಾಯಿ ಅಗಲ ಇರುತ್ತೆ, ಅದೊಂಥರ ಕಾಕಿ ಕಲರ್ ಇರುತ್ತೆ ಸರ್. ಗೌರಿ ಕಾಟ್ಲ ಗೋಲ್ಡ್ ಕಲರ್ ಇರುತ್ತೆ, ಒಂಥರ ಗೋಲ್ಡ್ ಥರ ಟೈಪ್ ಇರ್ತದೆ ಸರ್. ಸೂಪರ್ ಅದು. ಎಲ್ಲರೂ ಅದನ್ನೇ ಇಷ್ಟಪಡೋದು, ಗೌರಿ ಕಾಟ್ಲ. ಹೌದಾ? ಮುಳ್ಳು ಕಡಿಮೆ ಸರ್ ಅದು. ನೋಡಿದ್ರಿ ನಮ್ಮ ಇವೆಲ್ಲ ಮೀನುಗಳನ್ನ? ನೋಡಿದ್ದೀವಿ. ಅದೇನೋ ಚಿನ್ನದ ಬಣ್ಣ ಇರುತ್ತೆ. ಹೌದು, ಅದಕ್ಕಾಗಿ ಇಷ್ಟಪಡ್ತಾರೆ. ಹೌದು. ಈಗ ನೀವು ಜಮೀನಿಗೆ ಹೋಗ್ತಿರ್ತೀರಾ? ಜೊತೆಲೇ ಹೋಗ್ತೀವಿ, ಜೊತೆಲೇ ಬರ್ತೀವಿ ಜಮೀನಿಗೆ. ಹೇಳಿ ಅಮ್ಮ, ಹೇಗೆ ಅವರು ಮೀನು ಮರಿ ಸಾಕ್ತಾರೆ? ನಿಮ್ಮ ಅನುಭವ ಏನಿದೆ ಹೇಳಿ. ಅನುಭವ ಅಂದರೆ ಸರ್, ಅದೇ ಮರಿನ ತಗೋಬರ್ತಾರೆ ಕೋಟೆಯಿಂದ ತಂದು. ಯಾವತ್ತೂ ಹೋಗಿಲ್ವಾ ನೀವು? ಇಲ್ಲ, ಹೋಗಿಲ್ಲ. ಇಲ್ಲ, ಕಬಿನಿಗೆ ಹೋಗ್ಬೇಕು ಅಂತ ಅನ್ಸಿಲ್ಲ ನಿಮ್ಗೆ? ಇಲ್ಲ, ನಾವೇನು ಹೋಗಲ್ಲ. ಡ್ಯಾಮ್ ಎಲ್ಲ ಇದೆ, ನೋಡ್ಕೊಂಬರೋದಲ್ವೇ? ಅಂದ್ರೆ ಸರ್ ನಮ್ಮೂರಲ್ಲೇ ಹೊಳೆ ಐತೆ, ಅವ್ರು ತಗೋಬರ್ತಾರೆ ಹೋಗಿ. ನಾವು ಅಷ್ಟು ದೂರ ಹೋಗಕ್ಕಾಗಲ್ಲ, ಹಸುಗಳೆಲ್ಲ ಇದೆ. ಸಾಕು ನೋಡ್ಕೊಂಡಿದ್ದೀನಲ್ಲ ಅಂತೀರಾ? ಹೌದು. ಸರಿ, ಆಯ್ತು, ಹೇಳಿ. ಆಮೇಲೆ ಮೀನ್ ಮರಿದ್ ಅವ್ರು ತರ್ತಾರೆ ಸರ್. ನಾವು ಅವ್ರ ಜೊತೆ ಫುಡ್ ಎಲ್ಲ ಹಾಕೊಂಡು ಅವ್ರ ಜೊತೆ ಸಪೋರ್ಟ್ ಆಗಿ ನಿಲ್ತೀವಿ. ಫುಡ್ ಅಂದ್ರೆ ಏನೇನು ಕೊಡ್ತೀರಿ ಮೀನ್ಗೆ? ಮುಖ್ಯವಾಗಿ ತೊಪ್ಪೆ, ಸಗಣಿ ಮತ್ತೆ ಕಡಲೆಕಾಯಿ ಹಿಂಡಿ, ಭತ್ತದೊಟ್ಟು. ಹೌದಾ? ಹೇಗೆ ಕೊಡಬೇಕು ಸಗಣಿನ ಸಹ ಮರಿ ತಗೊಬರೋದು ಇನ್ನೂ 1 ವಾರ ಅನ್ನಂಗೆ ತೊಪ್ಪೆ ಕಲಿಸ್ಬೇಕು. ಆಮೇಲೆ ತೊಪ್ಪೆ ಕಲಸಿ 5 ದಿವಸಕ್ಕೆ ತಂದು ಮರಿ ಬಿಡ್ತಾರೆ. ಆಮೇಲೆ ಭತ್ತದೊಟ್ಟು, ಕಡಲೆಕಾಯಿ ಹಿಂಡಿ ಎಲ್ಲ ಹಾಕ್ತಾರೆ. ಈಗ ಸಗಣಿ ಕಲಿಸ್ಬೇಕು ಅಂದ್ರೆ ಸಗಣಿ ಉತ್ಪಾದನೆ ಮನೆಯಲ್ಲಿ ಆಗ್ಬೇಕಲ್ವಾ? ನಿಮ್ಮ ಮನೆಯಲ್ಲಿ ಹಸುಗಳಿದಾವೆ? ಇದಾವೆ ಸರ್. ಎಷ್ಟಿದೆ? 4 ಹಸು ಐತೆ. ಯಾವುದು? ನಾಟಿನ, ಸೀಮೆ ಹಸನ, ಕ್ರಾಸ? ಇದು HF ಮತ್ತೆ ಇನ್ನೊಂದು ಜರ್ಸಿ. ಹೌದಾ? ಎಲ್ಲ ನಿಮ್ಮ ಡಿಪಾರ್ಟ್ಮೆಂಟಾ? ನೀವೇ ನೋಡ್ಕೊಳ್ಳೋದು? ಹೌದು, ನಾವೇನೇ ನೋಡ್ಕೊಳ್ಳೋದು. ಮತ್ತೆ ಕೊಟ್ಟಿಗೆ ಚೆನ್ನಾಗಿ ಕಟ್ಕೊಂಡಿದ್ದೀರಿ ಮನೆಯಲ್ಲಿ? ಕಟ್ಕೊಂಡಿದ್ದೀವಿ. ಹಾಲು ಏನು ಮಾಡ್ತೀರಿ? ಡೈರಿಗೆ ಹಾಕ್ತೀವಿ. ಎಷ್ಟು ಲೀಟ್ರ್ ಬರುತ್ತೆ ಅದರಲ್ಲಿ? ಒಂದು 5 ಲೀಟ್ರ್ ಆದ್ರೂ ಒಂದು 20 ಲೀಟ್ರ್ ಹಾಕತ್ತೀವಿ. ಹೌದಾ? ಸಗಣಿ ಎಲ್ಲ ಮೀನಿಗೆ ಹೋಗುತ್ತೆ, ಅದೇ ಫುಡ್ಡು. ಅದಕ್ಕೆ ಅಷ್ಟೇ ಸಾಕಾಗುತ್ತಾ ಅಥವಾ ಏನಾದ್ರು ಖರೀದಿ ಮಾಡಬೇಕಾಗತ್ತಾ ಸಗಣಿನ? ನಮಗೆ 4 ಹಸುದೇ ಸಾಕಾಗುತ್ತೆ, ಎಲ್ಲ ಸ್ಟಾಕ್ ಮಾಡ್ಕೊಬಿಡ್ತೀವಿ ನಾವು. ಈ ಭತ್ತದೊಟ್ಟು ಯಾಕೆ ಹಾಕ್ತೀರಿ? ಭತ್ತದೊಟ್ಟು ಅಂದರೆ ಅದಕ್ಕೆ ಮೇವು ಅಂತ. ಹೌದಾ? ಮೀನು ಭತ್ತದೊಟ್ಟು ತಿನ್ನುತ್ತಾ? ಹೌದು, ತಿನ್ನುತ್ತೆ. ಆಮೇಲೆ ಕಡಲೆಕಾಯಿ ಹಿಂಡಿನ ಪುಡಿ ಮಾಡಿಸ್ತೀವಿ. ಕಡಲೆಕಾಯಿ ಹಿಂಡಿನ ಅಂದರೆ ಈಗ ಆಹಾರ ಹಾಕೋದು ಅಂದರೆ ಹೇಗೆ, ಯಾವ ವಿಧಾನದಲ್ಲಿ ಹಾಕ್ತೀರಿ?
ಹಾಕೋದು ಅಂದರೆ ಹಿಂಡಿನ ಪುಡಿ ಮಾಡಿಸ್ಕೊತೀವಿ ಮಿಷಿನಲ್ಲಿ. ಇದು ಭತ್ತದ ಹೊಟ್ಟುನ ತಗೊಬರ್ತೀವಿ ಮಿಷಿನಲ್ಲಿ. ಅದನ್ನು ಎರಡನ್ನೂ ಬೆರೆಸ್ಬಿಟ್ಟು ಒಟ್ಟು ಥರವ ಬಕೆಟಲ್ಲಿ ಹಾಕಂದು ಉದುರಿಸ್ತಾರೆ, ಹಂಗೆ ಎರ್ಚ್ಬಿಡ್ತಾರೆ ಕೊಳಕ್ಕೆ. ಕೊಳಕ್ಕೆ. ಈಗ ಅದನ್ನು ಹಾಕುವಾಗೆಲ್ಲ ಮೀನುಗಳು ನಿಮ್ಮ ಹತ್ರಕ್ಕೆ ಬರುತ್ತವೆ, ಮೇಲ್ಗಡೆ ಬಂದು ಮೇಯ್ತವೆ ಅಲ್ವಾ? ನೋಡಿದಾಗೆಲ್ಲ ಖುಷಿಯಾಗುತ್ತೆ, ಕುತ್ಕೊಂಡು ನೋಡ್ತೀವಿ. ಬೆಳಗ್ಗೆ ಸಂಜೆ 2 ಹೊತ್ತು ಕೊಡ್ತೀರಾ ಆಹಾರನ? ಹೌದು, ಕೊಡ್ತೀವಿ. ಅಂದ್ರೆ ಟೈಮ್ ಇಂಥದೇ ಸಮಯ ಅಂತ ಏನಾದ್ರು ನಿಗದಿ ಮಾಡ್ಕೊಂಡಿರ್ತೀರಾ? ಅಂದ್ರೆ ಬೆಳಗ್ಗೆ ಟೈಮು ಮತ್ತೆ ಪುನಃ ಸಂಜೆ ಟೈಮ್ ಹಾಕ್ತಿವಿ. ಬೆಳಗ್ಗೆ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಇದೆಯಲ್ಲ, ಯಾವ ಟೈಮ್ಗೆ ಹಾಕ್ತೀರಿ? ಬೆಳಿಗ್ಗೆ ಒಂದು 8 ಗಂಟೆಗೆ ಹಾಕ್ತಿವಿ, ಸಂಜೆ ಒಂದು 5 ಗಂಟೆಗೆ ಹಾಕ್ತಿವಿ. ನೀವು ಬರ್ತೀರಾ ಅಂತ ಅವಾಗ ಗೊತ್ತಾಗ್ಬಿಡುತ್ತೆ, ಆ ಟೈಮ್ಗೆ ಅಲ್ಲೇ ದಡದಲ್ಲೇ ಓಡಾಡ್ಕೊಂಡಿರ್ತವೆ. ಹೌದು ಅಲ್ವಾ? ಹೌದು. ಸರಿ, ಆಮೇಲೆ ಇನ್ನೇನೇನ್ ತಿಳ್ಕೊಂಡಿದ್ದೀರಿ ಮೀನ್ ಸಾಕಾಣಿಕೆ ಬಗ್ಗೆ? ಆಹಾರ ಹಾಕ್ತೀರಿ, ಆಮೇಲೆ ಅದೇ 1 ಇಂಚು 1.5 ಇಂಚು ಎಲ್ಲ ಬಂದ್ಮೇಲೆ ಇನ್ನು ಮಾರಾಟಕ್ಕೆ ಏನೋ ಇಡ್ತಾರೆ ಅಷ್ಟು. ನೀವು ಯಾವಾಗಲೂ ಯಜಮಾನರಿಗೆ ದೊಡ್ಡ ಮೀನೇ ಸಾಕೋಣ ಕಣ್ರಿ ಅಂತ ಹೇಳಿಲ್ವಾ? ಇಲ್ಲ, ದೊಡ್ಡ ಮೀನೇನು ಸಾಕಿಲ್ಲ, ನಮಗೆ ಇದೇ ಒಳ್ಳೇದು ಅಂದ್ಬಿಟ್ಟು ಇದನ್ನೇ ಸಾಕ್ತೀವಿ. ಅದು ವರ್ಷ ಆದ್ರೂ ಕಾಯ್ಬೇಕು ದೊಡ್ಡ ಮೀನ್ನ ಅಂದ್ಬಿಟ್ಟು ಮರಿಗಳನ್ನೇ ಸಾಕ್ತಾ ಇರೋದು ನಾವು. ನಿಮ್ಗೆ ಯಾವಾಗ್ಲೂ ಅನ್ಸಿಲ್ವಾ ರಘು ಅವರೇ ದೊಡ್ಡದೇ ಸಾಕಿದ್ರೆ? ದೊಡ್ಡದೇ ಸಾಕ್ಬೇಕಂದ್ರೆ ಸರ್ 2 ತಿಂಗಳಿಗೆ 1 ಕ್ರಾಪ್ ತೆಗಿಬೇಕು ಸರ್, ಅದು ವರ್ಷ ಕಾಯ್ಬೇಕು ಸರ್. ವರ್ಷದಲ್ಲಿ ಇದು 3 ಕ್ರಾಪ್ ತೆಗಿಬೇಕು ಸರ್, ಒಳ್ಳೆ ಆದಾಯ ಇದೆ. ಇದೇ ಒಳ್ಳೇದಲ್ವ ಸರ್? 50 ಪೈಸೆಯಿಂದ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು ಮರಿಗೆ. 50 ಪೈಸೆಯಿಂದ 2 ರೂಪಾಯಿ ಗಂಟೆ ಮಾರ್ತೀವಿ. ಮತ್ತೆ ನೀವು ಮನೆಯಲ್ಲಿ ಮೀನು ತಿನ್ನಕ್ಕೆ ಏನು ಮಾಡ್ತೀರಿ? ಅದೇ ನಮಗೆ KRS ಬ್ಯಾಕ್ ಕೊಟ್ಟೋದಿಲ್ಲ ಸರ್, ನಮ್ಮೂರೆಲ್ಲ ಹಿಡಿತಾರೆ, ಅಲ್ಲಿ ತಗೋತೀವಿ. ವಾರಕ್ಕೊಂದ್ಸರಿ ಮೀನು ತಿಂತೀರಾ? ತಿಂತೀವಿ ಸರ್. ಹೌದೇನಮ್ಮ? ಮನೆಯಲ್ಲಿ. ಆಮೇಲೆ ನಾನು ಕರ್ಮೀನು ಒಣಗಿರೋ ಮೀನು ಅದು ಜಾಸ್ತಿ ತಿಂತೀನಿ ಸರ್. ಅದಕ್ಕೆ ಊಟ ಸೇರಿಸುತ್ತೆ, ಒಳ್ಳೆ ಟೇಸ್ಟು, ಉಪ್ಪಿನಕಾಯಿ ಥರ. ಹೌದೇನಮ್ಮ? ಹೌದು. ಏನಿದು ಕರ್ಮೀನು ಅಂದರೆ? ಕರ್ಮೀನು ಅಂದರೆ ಇದು ಹೊಳೆಯಲ್ಲಿ ಹಿಡ್ದಿರ್ತಾರೆ, ಅವನ್ನ ಒಣಗಿಸ್ತಾರೆ. ಒಣಗಿಸ್ದಾಗ ಅದನ್ನೇ ಕರ್ಮೀನು ಅಂತಾರೆ. ಇನ್ನೊಂದೇನೋ ಹೇಳಿದ್ರು ಅವರು, ಕರ್ಮೀನು. ಆಮೇಲೆ ಅದು ಒಣಗಿರೋ ಮೀನು, ಅದೇನೆ ಕರ್ಮೀನೇ ಒಣಗಿರೋ ಮೀನು ಅನ್ನೋದು. ಹೌದಾ? ಆಮೇಲೆ ಸೀಗಡಿ ಸಿಗುತ್ತೆ, ಸೀಗಡಿ ಅದನ್ನು ಸೀದೆ ತಿನ್ಬೇಕು ಮೀನು ಅಂತಾರೆ, ಅದ್ಯಾಕೆ ಒಣಗಿಸ್ಕೊಂಡು ತಿನ್ಬೇಕು? ಅಂದರೆ ಮಾರಾಟಕ್ಕೇನೆ ಇಡಕ್ಕೆ ಅಂದ್ಬಿಟ್ಟು ಹಿಡ್ದಿರ್ತಾರಲ್ಲ ಅವರು ಬಲೆಯಲ್ಲಿ, ಅವು ಬಂದಿರ್ತವೆ, ಅವೆಲ್ಲನೂ ಒಣಗಿಸಿರ್ತಾರೆ. ಒಣಗಿಸ್ಬಿಟ್ಟು 1/4 kg 1/2 kg ಅಂತ ಮಾರ್ತಾರೆ. ಆವಾಗ ಉಪಯೋಗಿಸ್ತೀವಿ ಅಷ್ಟೇ. ಏನು ಮಾಡ್ತೀರಿ ಅದರಲ್ಲಿ? ಅದರ ಸಾಂಬಾರು ಮಾಡ್ತೀವಿ, ಆಮೇಲೆ ಒಣಗಿಸ್ಕೊಡ್ತೀವಿ, ಒಣಗಿಸಿ ಅದನ್ನು ಹುರಿದು ಕೊಡ್ತೀವಿ, ಆ ಥರ. ಅದನ್ನು ಇವ್ರಿಗೆ ಸಾರ್ ಜೊತೆ ಇರಲೇಬೇಕು. ಹೌದು ಹೌದು. ನಿಮಗೂ ಹಾಗೆ ಅನ್ಸುತ್ತಾ ಕರ್ಮೀನ್ ತಿಂದರೆ ಚೆನ್ನಾಗಿ ಊಟ ಸೇರುತ್ತೆ ಅಂತ? ಅಂದರೆ ನಾವೇನು ಜಾಸ್ತಿ ತಿನ್ನಲ್ಲ, ಅವ್ರಿಗೆ ಮಾಡ್ಕೊಡ್ತೀವಿ ಅಷ್ಟೇನೆ. ಹೌದಾ? ಓಕೆ. ಈಗ ತಾವು ಹೇಳಿದ್ರಲ್ವಾ ಮೀನು ಮರಿ ಉತ್ಪಾದನೆ ಮಾಡೋದು ಆದಾಯ ಅಂತ, ಹೆಂಗೆ ಆದಾಯ ಅಂತ ಒಂಚೂರು ಹೇಳಿ ನನಗೆ. ಅದೇ ಸರ್, ಈಗ ನಾವು ಇವತ್ತು ತೊಪ್ಪೆ ಕಳಿಸ್ತೀವಿ, ತೊಪ್ಪೆ ಕಳಿಸ್ತಾ 5 ದಿನಕ್ಕೆ ತಂದು ಬಿಡ್ಬೇಕು ಸರ್ ಮರಿನ. 6ನೇ ದಿನಕ್ಕೆ ಬಂದುಬಿಟ್ರು ಸರ್ ಮೇವು ಮೇಯಲ್ಲ ಅವು ಮರಿಗಳು. ಅದು ಮೇವು ದಪ್ಪ ಇರ್ತದೆ, ಕರೆಕ್ಟಾಗಿ 5 ದಿನಕ್ಕೆ ಬಿಡ್ಬೇಕು ಸರ್. 4 ದಿನಕ್ಕೆ ಬಿಟ್ರೂ ಅದು ಬಾಯಿ ಸಿಗಲ್ಲ, 6 ದಿನಕ್ಕೆ ಬಿಟ್ರೂ ದಪ್ಪ ಇರ್ತದೆ, ತಿನ್ನೋಕ್ಕಾಗಲ್ಲ. ಕರೆಕ್ಟಾಗಿ ರೂಲ್ಸ್ ಸರ್ 5 ದಿನಕ್ಕೆ ತಂದುಬಿಡ್ಬೇಕು. ಅಲ್ಲ, ಇಷ್ಟಕ್ಕೆ ಇಷ್ಟು ಪ್ರಮಾಣದಲ್ಲಿ ಸಗಣಿ ಕಲಿಸ್ಬೇಕು ಅಂತ ಹೆಂಗೆ ತಿಳ್ಕೊಂತೀರಿ ಸರ್? ನಮ್ಮ ನೀರಲ್ಲಿ ಗೊತ್ತಾಗೋಯ್ತದೆ, ಹೆಂಗೆ ಕಲರ್ ಚೇಂಜ್ ಆಯ್ತದೆ ಸರ್, ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ನಮಗೆ. ನನಗೂ ಗೊತ್ತಾಗಂಗೆ ಹೇಳಿ. ಮತ್ತೆ ಈಗ ಇದು ಟೊಮೊಟೊ ಟ್ರೈ ಇದೆಯಲ್ಲ ಸರ್, ಟೊಮೊಟೊ ಟ್ರೇ, ಟೊಮೊಟೊ ಟ್ರೈಗೆ ಹಾಕಬಿಡ್ತೀವಿ ಸರ್. ಹಂಗೆ ಏನು ಸಗಣಿನ ಸರಿ ಟ್ರೈ ಇಟ್ಕೊಬಿಡ್ತೀವಿ ಸರ್, ನೀರೊಳಗೆ ಹಿಂಗೆ ಅನ್ಕ ಹೋಯ್ತೀವಿ ಸರ್. ಅದು ಎಲ್ಲ ತೂತಿ ಇರುತ್ತಲ್ಲ ಸರ್, ಎಲ್ಲ ಕೆಳಗಡೆಗೆ ಹೋಯ್ತದೆ. ಅದು ಸಗಣಿ ಕಲ್ಸೋದು ಬೇಡ, ಯಾವ ಪ್ರಮಾಣದಲ್ಲಿ ಸಗಣಿನ ನೀರಿಗೆ ಕಲಿಸ್ಬೇಕು ಅದನ್ನೇ ಹೇಳ್ಕೊಡಿ ಹಿಂದೆ. ಒಂದು 12 ಕುಂಟೆ ಕೊಳ ಇದೆ ಸರ್, ಅದಕ್ಕೊಂದು 15 ಟ್ರೈ ಹಾಕ್ತೇವೆ ಟೊಮೊಟೊ ಟ್ರೈಲಿ. 10 ಕುಂಟೆ ಐತೆ ಅದಕ್ಕೊಂದು 10 ಟ್ರೈ ಹಾಕ್ತೇವೆ, 5 ಕುಂಟೆ ಐತೆ ಒಂದು 5 ಟ್ರೈ ಹಾಕ್ತೀವಿ. ಈ ಥರ ಗೊತ್ತಾಯ್ತದೆ ಸರ್. ನೀರಿನ ಬಣ್ಣ ಅಂದ್ರಲ್ಲ, ಹೆಂಗಿರ್ಬೇಕು ನೀರಿನ ಬಣ್ಣ? ನೀರಿನ ಬಣ್ಣ ಅಂದ್ರೆ ಸರ್, ಅದು ನೀರು ತೆಳುವಾಗಿ ಕಾಣಬಾರ ಸರ್. ಈಗ ಕಲ್ಲಿದ್ರು ಕಾಣುತ್ತೆ ತೊಪ್ಪೆ ಕಲ್ಸೋಕ್ಕಿಂತ ಮುಂಚೆ. ತೊಪ್ಪೆ ಕಲ್ಸೋದಲ್ಲ ಸರ್, ಒಳಗಡೆ ಕಲ್ಲಿದ್ರು ಕಾಣಬಾರ್ದು, ಆ ಥರ ಇರಬೇಕು. ಎಷ್ಟಡಿ ಆಳದವರೆಗೂ ಕಾಣಬಾರ್ದು? ಅದು ನೆಲನೇ ಕಾಣಿಕಿಲ್ಲ ಸರ್. ಹೌದಾ? ನೆಲ ಕಾಣಲ್ಲ, ತೊಪ್ಪೆ ಕಳಿಸಿದ್ಮೇಲೆ ನಾವು ನೆಲ ಕಾಣಲ್ಲ ಸರ್. ಓಕೆ. ಈಗ ಬಿಡುವಾಗ ಸರಿ 5 ದಿವಸಕ್ಕೆ ನೀರು ಮರಿ ತಂದು ಬಿಟ್ಟಾಗ ನೀವು ಸಗಣಿ ಕಲ್ಸಿರ್ಬೇಕು. ಆಮೇಲೂ ಮತ್ತೆ ಸಗಣಿ ಕೊಡ್ತೀವಿ. ಆಮೇಲೆ ವಾರಕ್ಕೆ 2 ಸಲ ಕಲ್ಸಿ ಸರ್. ವಾರಕ್ಕೆ 2 ಸಲ. ಅವಾಗ ಎಷ್ಟೆಷ್ಟು ಹಾಕ್ತೀರಿ ಸಗಣಿ? ಅವಾಗ ಕಡಿಮೆ ಸರ್. ಎಷ್ಟು? ಅದೇ ಒಂದು 3 ಟ್ರೈ 4 ಟ್ರೈ 5 ಟ್ರೈ ನಮ್ಮಲ್ಲಿ ನೋಡ್ಕೊತೀವಿ ಸರ್ ಅಲ್ಲಿ ನಾವು. ನೋಡ್ಕೊಂಡು ಮಾಡ್ತೀವಿ. ಸರಿ. 3 ಟ್ರೇ ಅಂದರೆ ನೀವು ಹೇಳ್ತಾ ಇರೋದು ಟೊಮ್ಯಾಟೋನ ಕ್ರೇಟ್ ಅಂತಾರಲ್ಲ? ಕ್ರೇಟ್ ಅಂತಾರಲ್ಲ ಅದು. ಹಂಗೆ ಹೇಳಿ. ಅದು ಒಂದು
ಹೆಚ್ಚು ಕಡಿಮೆ ಒಂದು 40 kg ಬರ್ತದೆ ಸರ್ ಅದು. 40 kg ಸಗಣಿ ಲೆಕ್ಕ. ಲೆಕ್ಕ. ಅಂದ್ರೆ ನೀವು ದಡದಲ್ಲಿ ಕೂತ್ಕೊಂಡು ಕದರ್ತೀರಿ? ಇಲ್ಲ ಸರ್, ಉಳಿತೀವಿ. ನೀರು ಒಳಗೆ ಇಳಿದ್ಬಿಡ್ತೀವಿ? ನೀರೊಳಗೆ ಇಳಿದ್ಬಿಡ್ತೀನಿ. ಎಷ್ಟಡಿ ಆಳದ ನೀರು ಇರುತ್ತೆ ಅದು 5 ಅಡಿ ಇದೆ ಸರ್ ಪಾಂಡು. 3 ರಿಂದ 3.5 ಅಡಿ ನೀರು ಇರುತ್ತೆ ಸರ್. ನೀರು ನಿಲ್ಸಿರ್ತೀರಿ? ಸಾಕಷ್ಟು? ಸಾಕು ಸರ್, ಮರಿಗೆ ಸಾಕು. ಮರಿಗೆ ಸಾಕು. ಓಕೆ. ಆಮೇಲೆ ಅದೇನು ಭತ್ತದ ಒಟ್ಟು? ಭತ್ತದ ಒಟ್ಟು ಪಾಲಿಶ್ ತೌಡು ಅಂತ ಹೇಳ್ತೀವಿ ನಾವು. ಹಾಗೆ ಹೇಳಿ. ಭತ್ತದ ಒಟ್ಟು ತಿನ್ನಲ್ಲ ನಾವು, ಪಾಲಿಶ್ ತೌಡು. ನೋಡವ, ಪಾಲಿಶ್ ತೌಡದು. ನಾವು ಅದನ್ನ ಭತ್ತದ ಒಟ್ಟು ಅಂತ. ಭತ್ತದ ಒಟ್ಟು ಅಂದ್ರೆ ಬೇರೆ ಯಾರು ತಿನ್ನಕ್ಕಿಲ್ಲ ಅದನ್ನ. ಅದು ಇದಕ್ಕೆ ಹಾಕ್ತಾರೆ, ಅದನ್ನ ಕುರಿ ಬಟ್ಟಿಗೆ ಹಾಕ್ತಾರೆ, ಆಮೇಲೆ ಇಟ್ಟಿಗೆಗಳಿಗೆ ಹಾಕ್ತಾರೆ ಅಲ್ವಾ? ಅದೇ ಪಾಲಿಶ್ ತೌಡು. ಆಮೇಲೆ ಪಾಲಿಶ್ ತೌಡು ಜೊತೆಗೆ ಪಾಲಿಶ್ ತೌಡು ತಗೋತೀವಿ ಸರ್. ಕಡಲೆಕಾಯಿ ಎಣ್ಣೆ ಅದು ಮಿಲ್ ಮಾಡಿಸ್ತೀವಿ. 2 ಮಿಕ್ಸ್ ಮಾಡ್ಕೊತೀವಿ ಸರ್. ಮಿಕ್ಸ್ ಮಾಡ್ಕೊಂಡು ಈ ಗಾಳಿ ಹಿಂಗೆ ಬೀಸ್ತಾ ಇದ್ರೆ ಸರ್, ಇಲ್ಲಿ ಎರ್ಚಿತೀವಿ ಸರ್. ಗಾಳಿ ಮುಖಾನ ಹೋಯ್ತದ, ಅದು ಎಲ್ಲ ಕಡೆ ಹರಡ್ಕೊತದ. ಗಾಳಿ ಬೀಸೋ ದಿಕ್ಕಿಗೆ ಎರ್ತೀವಿ. ಸುತ್ತ ಪ್ರಮಾಣದಲ್ಲಿ ಬೆರೆಸ್ಕತ್ತೀರ ಅದನ್ನ? ಎಷ್ಟು ಪಾಲಿಶ್ ಸರ್? ಈಗ 1 ಲಕ್ಷಕ್ಕೆ ಸರ್, ಈಗ ಸ್ಟಾರ್ಟಿಂಗ್ 1 ಲಕ್ಷಕ್ಕೆ ಅರ್ಧ kg ಸರ್. 1 ಲಕ್ಷ ಮೀನು ಮರಿಗೆ ಅರ್ಧ kg ಸ್ಟಾರ್ಟಿಂಗು. ಹಂಗೆ ಹೋಯ್ತಾ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತೀವಿ ಸರ್. ಎಷ್ಟು ಜಾಸ್ತಿ ಅಂದರೆ ಈಗ ಒಂದು 15 ದಿನ ಆಯ್ತು ಸರ್ 1 kg ಮಾಡ್ಕೊತೀವಿ. ಇನ್ನೂ ಒಂದು ವಾರ ಆಯ್ತಲ್ಲ ಇನ್ನೊಂದು ಅರ್ಧ kg ಜಾಸ್ತಿ ಮಾಡ್ಕೊತೀವಿ. ಹಂಗೆ. ಅದೇ ನಿಮ್ಮ ಲೆಕ್ಕವೇ? ಮೀನು ಹೆಂಗೆ ತಿಂತದೆ ಆ ಲೆಕ್ಕ ಅಲ್ಲ ಅದು ಅವ್ರ ಅಧಿಕಾರಿಗಳು ಹೇಳ್ಕೊಡ್ರಿ ಸರ್ ನಮಗೆ. ಅಲ್ಲಪ್ಪ, ನಿಮಗೆ ಗೊತ್ತಾಗಬೇಕಲ್ಲ. ಗೊತ್ತಾಯ್ತದೆ ಸರ್ ನಮಗೆ. ತಿಂತದೋ ಇಲ್ವೋ ನೀವು ಕೂಡ ಜಾಸ್ತಿ. ಸರ್ ಇವತ್ತು ಎರ್ಚಿರ್ತೀವಿ ಅಲ್ವಾ, ತೇಲಾಡ್ತಾ ಇರ್ತದೆ ಅದು. ಅದನ್ನ ಬೆಳಿಗ್ಗೆ ಬಂದು ನೋಡಿದ್ರೆ ಇರಿಕಿಲ್ಲ, ಎಲ್ಲ ತಿನ್ಕೊಂಡಿರ್ತದೆ. ಮೀನೇ ತಿಂದಿದೆ ಅಂತ ಏನು ಗ್ಯಾರಂಟಿ? ಇನ್ನೇನು ತಿಂತದೆ ಸರ್? ಇನ್ನೇನು ಇರಲ್ವಲ್ಲ? ನಂಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ಇನ್ನೇನು ಇರಲ್ಲ, ಮೀನೇ ತಿನ್ನೋದು ಸರ್. ನಮಗೆ ಗೊತ್ತಾಗೋದಲ್ಲ ಸರ್ ತಿನ್ನೋದು. ಸರಿ. ಈಗ ಆ ಲೆಕ್ಕದಲ್ಲಿ ನೀವು ಕಳೆಕಾಯಿ ಹಿಂಡಿ ಕೊಡ್ತೀರಿ, ಪಾಲಿಶ್ ತೌಡು ಕೊಡ್ತೀರಿ. ಹೌದು ಸರ್. ಅಲ್ವಾ? 3 ಕೊಳ ಇದೆಯಲ್ಲ ನಿಮ್ಮದು. ಯಾವ್ಯಾವ ಕೊಳಕ್ಕೆ ಎಷ್ಟೆಷ್ಟು ಮೀನು ಮರಿ ಬಿಡ್ತೀರಿ ಸರ್? ಒಂದಕ್ಕೆ 5 ರಿಂದ 6 ಲಕ್ಷ. ಯಾವ್ದು ಕೇಳ್ಬೇಕು ಕರೆಕ್ಟ್? 12 ಕುಂಟೆಗೆ. 12 ಕುಂಟೆಗೆ 5 ರಿಂದ 6 ಲಕ್ಷ ಬಿಡ್ತೀನಿ ಸರ್. 6 ಲಕ್ಷ. ಆಮೇಲೆ 10 ಕುಂಟೆ ಎತ್ತಿಗೆ ಸರ್ 3 ರಿಂದ 4 ಲಕ್ಷ ಬಿಡ್ತೀನಿ ಸರ್. ಆಮೇಲೆ 5 ಕುಂಟೆ ಎತ್ತಿಗೆ ಸರ್ 2 ರಿಂದ 3 ಬಿಡ್ತೀನಿ ಸರ್. 3 ಲಕ್ಷ. ಅಂದ್ರೆ ಒಂದೇ ಸರಿಗೆ 3 ಕೊಳಕ್ಕೆ ಬಿಟ್ಬಿಡ್ತೀರಾ ಮರಿನ? ಬಿಟ್ರೆ ನಮಗೆ ಅನುಕೂಲ ಸರ್. ನಿಮ್ಗೆ ಅನುಕೂಲ. ವ್ಯಾಪಾರ ಚೆನ್ನಾಗಾಗತ್ತೆ. ಎಷ್ಟು ದಿನದ ಇದನ್ನ ತಗೊಂಬರುತ್ತಾವ ಅಲ್ಲಿಂದ ಸರ್? 5 ದಿನದ ಮರಿ. 5 ದಿನದ ಮರಿ ತಲೆ ಕೂದಂಗೆ ಇರ್ತದೆ ಸರ್. ಹೌದಾ? ಏನ್ ಧಾರಣೆ ಕೊಡ್ತೀರಾ ಅಷ್ಟಕ್ಕೆ? 1 ಲಕ್ಷಕ್ಕೆ 1,500,000 ಕೊಡ್ತೀವಿ. ಅದು ಸರ್ ನಮ್ಗೆ ಇಳುವರಿ 20 ರಿಂದ 30,000 ಬದುಕ್ತದೆ ಸರ್. ಏನು? 20 ರಿಂದ 30,000 ಬದುಕ್ತದೆ ಲಕ್ಷಕ್ಕೆ. 1 ಲಕ್ಷಕ್ಕೆ? ಸರಿ. ಅದೇ ಲಾಭ ಸರ್ ನಮಗೆ. ಅಷ್ಟು ಬದುಕಿರೋ ಲಾಭ. ಈಗ ತಂದು ಬಿಡೋದು ಹೆಂಗೆ ಮರಿನ ಅದಕ್ಕೆ ಕೊಳಕ್ಕೆ? ಸರ್ ಆಕ್ಸಿಜನ್ ಫಿಲಪ್ ಮಾಡಿ ಕವರಲ್ಲಿ ಲೋಡ್ ಮಾಡಿಕೊಡ್ತಾರೆ ಸರ್ ಅವರು. ಒಂದು ಕವರ್ ಇರುತ್ತೆ ಸರ್, ಅದಕ್ಕೆ ನೀರು ತುಂಬ್ತಾರೆ. ನೀರು ತುಂಬಿಟ್ಟು ಆಕ್ಸಿಜನ್ ಇದು ಮಾಡಿ ಕವರ್ ಕಟ್ ಕೊಟ್ಬಿಡ್ತಾರೆ ಸರ್. ಅದನ್ನು ತಂದು ನಾವಿಲ್ಲಿ ನೀರೊಳಗೆ ಬಿಡ್ತೀವಿ ಸರ್. ಬಿಡೋದು ಹೆಂಗೆ ಹೇಳಿ? ಅದೇ ಸರ್ ಬಿಚ್ಚಿತೀವಿ, ದಾರ ಕಟ್ಟಿರ್ತಾರೆ, ಬಿಚ್ಬಿಟ್ಟು ಓಪನ್ ಮಾಡ್ಕೊತೀವಿ. ಹಿಂಗಿರುತ್ತಲ್ಲ ಸರ್, ಅದನ್ನ ಉಲ್ಟಾ ಮಾಡ್ಕೊಂಡು ಹಿಂಗೆ ಬಿಡೋದು ಸರ್. ಸೊ ನೀರು ಮಿಕ್ಸ್ ಮಾಡ್ಕೊತೀವಿ, ನಮ್ಮ ನೀರನ್ನ ಅದ್ರೊಳಗಡೆ ಕವರ್ ಒಳಗೆ ಬಿಡ್ತೀವಿ ಸರ್. ಹೋಯ್ತೇವೆ. ಫಸ್ಟ್ ಅದನ್ನ ಹಾಕ್ಬಿಡ್ಬೇಕಂತಲ್ಲ, ಆ ನೀರಿನ ಉಷ್ಣಾಂಶ ಈ ಪಾಕೆಟ್ ನೀರಿಂದ ಎರಡು ಹೊಂದ್ಕೋಬೇಕಂತಲ್ಲ. ಅದಕ್ಕೆ ಸರ್ ಆ ನೀರು ನಮ್ಮ ಕೊಳದ ನೀರು ಮಕ್ಕತ್ತೀವಲ್ಲ ಸರ್, ನಾವು ಕೊಳದ ನೀರು ಮಕ್ಕತ್ತೀವಿ. ಇದು 1 ಲೀಟ್ರ್ ಇರ್ತದೆ ಅಂತ ಇಟ್ಕೊಳ್ಳಿ, 1 ಲೀಟ್ರ್ ನೀರಲ್ಲಿ ಮಕ್ಕತ್ತೀವಿ ನಮ್ಮ ಕೊಳದನ್ನ. ಮಕ್ಕಬಿಟ್ಟು ಅಲ್ಲಿ ಮಿಕ್ಸ್ ಆಯ್ತಲ್ಲ ಸರ್, ಬಿಡ್ತೇವೆ. ಸವಿತಾ ಅವ್ರು ಹೇಳ್ತಾರೇನ, ಹೇಳವ ಹೆಂಗೆ ಬಿಡೋದು ಕೊಳಕ್ಕೆ ಮೀನು ಮರಿನ? ಅದೇನೇ ಸರ್, ಕವರಲ್ಲಿ ತಗೋಬರ್ತಾರಲ್ವಾ, ಆವಾಗ ನಮ್ಮ ನೀರನ್ನು ತಗೊಂಡು ಕೊಳದ ನೀರನ್ನ ಹಾಕಂಡು ಬಿಡ್ತೀವಿ. ಇವ್ರು ಹೇಳಿದ್ರಲ್ಲ ಅದೇ ರೀತಿ. ಹೌದಾ? ನಿಮ್ದೇನು ಬೇರೆ ವ್ಯತ್ಯಾಸ? ಇಲ್ಲ. ನೀವು ಯಾವಾಗ್ಲಾರು ಬಿಟ್ಟಿದ್ದಿದೆಯೇ? ಬಿಟ್ಟೆ, ನೆನ್ನೆ ತಾನೇ ಬಿಟ್ಟೆ. ಹೌದಾ? ಓಕೆ. ಅನುಭವ ಇದೆ ನಿಮಗೆ? ಹೌದು. ಆ ಕವರ್ನ ತಂದು ಮೀನು ಮರಿನ ನಿಧಾನಕ್ಕೆ ನೀರಿಗೆ ಬಿಡಬೇಕು. ಹೌದು ಅಲ್ವಾ? ದಿನ ನೋಡ್ಕತಿರ್ತೀರ ಅವನ, ಹೆಂಗವೆ, ಹೆಂಗ್ ಓಡಾಡ್ತಾವೆ, ಏನ್ ಮಾಡ್ತಾವೆ? ಹೋಗಿ ನೋಡ್ತೀನಿ. ಬಹುಶಃ ಬೇರೆ ಯಾವ ಹಾವು ಮತ್ತೊಂದು ಮಗದೊಂದು ಅವನೇನ್ ತಿನ್ನೋದಿಲ್ಲ? ಇಲ್ಲ. ಎಲ್ಲ ಸಣ್ಣವಲ್ಲ? ಸಣ್ಣವು. ಈ ನೀರ್ಕಾಗೆ ಇಂಥವೇನು ಬರೋದಿಲ್ವೇ? ಅಂದ್ರೆ ಒಳೆ ಅಂಚಲೆ ಇರೋದ್ರಿಂದ ಬರ್ತವೆ ಅಂದ್ಬಿಟ್ಟು ನಾವು ಬಲೆ ಹಾಕ್ಬಿಡ್ತೀವಿ. ಮೇಲ್ಗಡೆ ಬಲೆ ಹಾಕಿದ್ದೀವಿ ಅಲ್ವಾ? ಈಗ ಆಹಾರ ಕೊಡೋದು ಒಂದಾಯ್ತು, ಇನ್ನೇನು ಮುಖ್ಯ? ಇನ್ಯಾವ ಥರ ಜೋಪಾಸನೆ ಮಾಡಬೇಕು? ಇನ್ಯಾಂಗೆ ನೋಡ್ಕೋಬೇಕು ಅವನ್ನ? ಕಾಯಿಲೆ ಗೀಲೆ ಏನಾದ್ರು ಬರ್ತಾವ ಅಂತ ಹೆಂಗೆ ಪತ್ತೆ ಹಚ್ಕೊಳ್ಳೋದು? ನಾವು ಕಾಯಿಲೆ ಏನಿಲ್ಲ, ಮಾಮೂಲಿ ಎಲ್ಲ ಫುಡ್ ಹಾಕ್ತೀವಿ. ಅಕಸ್ಮಾತ್ ಏನಾದ್ರು ಸತ್ತೋಗಿ ತೇಲಾಡ್ತಾ ಇದ್ರೆ ಮರಿಗಳ, ನಾವು ಅವ್ರನ್ನ ಕೇಳ್ತೀವಿ, ಮೀನುಗಾರಿಕೆ ಇಲಾಖೆಯವ್ರನ್ನ ಕೇಳ್ತೀವಿ, ಈ ಥರ ಆಗ್ತಾ ಇದೆ, ಮೀನೆಲ್ಲ ಸತ್ತೋಗ್ತಾ ಇದೆ, ಏನು ಮಾಡಬೇಕು ಅಂದಾಗ ಅವರು ಬಂದು ನೋಡ್ಬಿಟ್ಟು ಈ ಥರ ಮಾಡಿ ಅಂದ್ಬಿಟ್ಟು ಮೆಡಿಷನ್ಗಳ ಕೊಡಿಸ್ತಾರೆ.
ಹೌದಾ? ಮೆಡಿಸಿನ್ಗಳು ಹಾಕಿದ್ದುಂಟು. ಹೌದು, ಒಂದ್ಸತಿ ಆ ಥರ ಆಗಿತ್ತು. ಅವರೇ ಅಧಿಕಾರಿ ಬಂದು ನೋಡ್ಬಿಟ್ಟು ಈ ಥರ ಮೆಡಿಷನ್ ಹಾಕಬೇಕು ಅಂತ ಹಾಕ್ಸಿಸಿದ್ರು. ಎಷ್ಟು ದಿವಸ ಇಟ್ಕೊಳ್ಳೋದು ನೀವು ಕೊಳದಲ್ಲಿ? ಸರ್ ನಾವು 2 ತಿಂಗಳ ಗಂಟೆ ಇಟ್ಕೊತೀವಿ ಸರ್. 2 ತಿಂಗಳು? 15 ದಿನಕ್ಕೆ ಸ್ಟಾರ್ಟ್ ಮಾಡ್ಬೋದು ಸರ್. ಏನು ಮರಿನ ಮಾರಕ್ಕೆ ಸೈಜ್ ಮೇಲೆ ಸರ್. 15 ದಿನಕಾರ ಸರ್ ಅರ್ಧ ಇಂಚ್ ಬರ್ತದೆ, 1 ತಿಂಗಳಿಗೆ 1 ಇಂಚ್ ಬರ್ತದೆ, 2 ತಿಂಗಳಿಗೆ 2, 2.5, 3 ಇಂಚ್ ಬರ್ತದೆ ಸರ್ ನಾವು ಬೆಳೆಸ್ದಂಗೆ. ಯಾವುದಕ್ಕೆ ತುಂಬ ಡಿಮ್ಯಾಂಡ್ ಇರೋದು? ಗೌರಿ ಕಟ್ಲ ಸರ್. ಅಲ್ಲ, ನಾನು ಎಷ್ಟು ಇಂಚಿನ ಮರಿಗೆ ಡಿಮ್ಯಾಂಡ್ ಇರೋದು ಸರ್? ಈಗ ಒಳಗೆ ಕೆರೆಗೆ ಬಿಡೋರಲ್ಲ ಸರ್, 3 ಇಂಚ್ ಮರಿಗೆ ತಕ್ಕ ಇಷ್ಟಪಡ್ತಾರೆ ಸರ್. 3 ಇಂಚ್ ಮರಿ? 3 ಇಂಚ್ ಮರಿ. ಏನು ದರಕ್ಕೆ ಮಾರ್ತೀರಿ? 3 ಇಂಚ್ ಆದ್ರೆ 2 ರೂಪಾಯಿಗೆ ಮಾರ್ತೀವಿ ಸರ್. ಒಂದು ಮರಿ? ಒಂದು ಮರಿ. ಅಲ್ಲಿ ಸಾಯೋ ಪ್ರಮಾಣ ತುಂಬ ಕಡಿಮೆ ಇರಬೇಕಲ್ಲ ಮರಿ ತಗೊಂಡು? ದೊಡ್ಡ ಮರಿ ತಗೋರೆ ಅಲ್ಲಿ ಅವ್ರ ಬಾಳಿಗೆ ಇಳುವರಿ ಬರ್ತದೆ ಸರ್ ಚೆನ್ನಾಗಿ. ಹೌದಾ? ಅಂದರೆ ನೀವು ನಿಮ್ಮ ಕೊಳದಲ್ಲಿ ಮೀನು ಮರಿ ಇಟ್ಕೊಳ್ಳೋದು ಬರೀ 60 ದಿವಸ ಮಾತ್ರ? 60 ದಿವಸ ಮಾತ್ರ. ಒಂದು ವೇಳೆ ಖರ್ಚಾಲಿಲ್ಲ ಅಂದ್ರೆ ಏನು ಮಾಡ್ತೀವಿ? ಇಟ್ಕೋತೀವಿ ಸರ್, ಇಟ್ಕೋತೀವಿ, ಏನು ತೊಂದರೆ ಇಲ್ಲ ನಮಗೆ. ಹೌದಾ? ಸೈಜ್ ಆಯ್ತದಲ್ಲ ಸರ್, ಇನ್ನೂ ಡಿಮ್ಯಾಂಡ್ ಆಯ್ತದೆ. ಎಲ್ಲಿವರೆಗೂ ಮಾರ್ಬೋದದ ಸರ್? ಒಂದು 3 ತಿಂಗಳು, 4 ತಿಂಗಳ ಗಂಟೆ ಇಟ್ಕೋಬೋದು. ಹೌದಾ? ಸೈಜ್ ಆಯ್ತದಲ್ಲ ಸರ್, 3 ರೂಪಾಯಿಗೂ ಮಾರ್ತೀವಿ, 5 ರೂಪಾಯಿಗೂ ಮಾರ್ತೀವಿ ಸೈಜ್ ಮೇಲೆ. ಸೈಜ್ ಆದಂಗೆ ರೇಟ್ ಜಾಸ್ತಿ ಸರ್. ಅದ್ರ ಕೊಳ ಚಿಕ್ಕದಾಗಿ ಬಿಡಲ್ವೇ ಆವಾಗ ಅಂದರೆ ಸರ್ ಅದೇ ಕಡಿಮೆ ಆಯ್ತದೆ ಸರ್. ಇಳುವರಿ ಕಡಿಮೆ ಆಯ್ತದೆ. ನಾವು 1 ಲಕ್ಷ ಬಿಟ್ಟಿರ್ತೀವಲ್ವಾ, 1 ಲಕ್ಷನೂ ಸಿಗಲ್ಲ. ಈಗ ಮಾರಾಟ ಅಂತಂದ್ರೆ ಅವ್ರು ಬಂದು ಎಷ್ಟು ಕೇಳ್ತಾರೋ ಅಷ್ಟನ್ನ ನೀವು ಇಟ್ಕೊಡ್ತೀವಿ ಸರ್. ಹಿಡಿಯೋದು ಸರ್ ನಾವು ಮೀನು ಮರಿ ಹಿಡಿಯೋದಕ್ಕೆ ಒಂದು ಬಲೆ ಮಾಡ್ಕೊಂಡಿದ್ದೀವಿ ಸರ್. ಒಂದು ಬಲೆ ಹಿಡಿಯೋದಕ್ಕೆ ಒಂದು ಬಲೆ, ದಪ್ಪ ಮೀನು ಹಿಡಿಯೋದೇ ಬೇರೆ ಬಲೆ, ನಮ್ಮದು ಸಣ್ಣ ಮರಿ ಹಿಡಿಯೋದೇ ಬಲೆ ಇದೆ ಸರ್. ಹೌದಾ? ಈಗ ಒಂದು ಸೈಡಿಂದ ಗೋರ್ಕ ಹೋಗ್ತೀವಿ ಸರ್. ಫುಲ್ ಏನು ಕೊಳದಲ್ಲಿ ಇದೆ ಅದೆಲ್ಲ ಬಂದ್ಬಿಡ್ತದೆ ಸರ್. ಬಂದ್ಬಿಟ್ಟಾಗ ಒಂದು ಕಂಡೀಷನ್ ಪಾಂಡ್ ಅಂತ ಮಾಡ್ಕೊಂಡಿದ್ದೀವಿ, ಒಂದು ತೊಟ್ಟಿ. ನಾವು ಮರಿ ಹಿಡಿದ್ಮೇಲೆ ಸರ್ 2 ಅವರ್ಸು ಹೊಸ ನೀರಲ್ಲಿ ಇರಬೇಕವು. ಅದಕ್ಕೆ ಕಂಡೀಷನ್ ಅಂತ ಸರ್. ಆ ಮರಿ ಅಲ್ಲಿ ಅವ್ರ ಕೆರೆಯಲ್ಲಿ ಚೆನ್ನಾಗಿರಬೇಕು ಅಂದರೆ, ಸಾಯಬಾರ್ದು ಅಂದರೆ 2 ಅವರ್ಸ್ ನಾವು ಅದನ್ನ ಕಂಡೀಷನ್ ಹೊಸ ನೀರಲ್ಲಿ ಇಡ್ಬೇಕು ಸರ್. ನೀರಿಗೆ ತೊಟ್ಟಿಗೆ ಹಾಕ್ತೀವಿ ಮರಿನ, ಹೊಸ ನೀರು ಬೀಳ್ತಾ ಇರ್ತದೆ ಸರ್ ಅಲ್ಲಿಗೆ, ಅದು ಕಂಡೀಷನ್ ಅಂತ. ಆಯ್ತು, ಮುಂದೆ ಹೇಳಿ. ಆಮೇಲೆ ಅದಾದಮೇಲೆ ಅವರೆಲ್ಲ ಬರ್ತಾರೆ ಸರ್, ಹಂಗೆಲ್ಲ ಮರಿಗಳು ಆಡ್ತಾ ಇರ್ತವೆ, ನೋಡ್ತಾರೆ ಚೆನ್ನಾಗಿದೆ ಮರಿ, ಇಷ್ಟು ಇಂಚಿದೆ. ಆಗ ಅಲ್ಲೇ ಮುಂಚೆನೇ ಹೇಳಿರ್ತೀವಿ ರೇಟ್ನ, ಅಲ್ಲೂ ಕೇಳ್ತಾರೆ ಸರ್, ಚೌಕಾಸಿ ಮಾಡ್ತಾರೆ. ಚೌಕಾಸಿ ಮಾಡ್ತಾರೆ. ಏನು ದರಕ್ಕೆ ಮಾರ್ಬೋದು ನೀವು? ನಾವು 50 ಪೈಸೆಯಿಂದ ಸ್ಟಾರ್ಟ್ ಮಾಡ್ತೀನಿ ಸರ್. 50 ಪೈಸದಿಂದ 2 ರೂಪಾಯಿ, 3 ರೂಪಾಯಿ ಎಲ್ಲ ಮಾರಿದ್ದೀನಿ ಸರ್. ಹೌದಾ? ಖರ್ಚು ಎಷ್ಟಾಗಿರುತ್ತೆ ನಿಮಗೆ? ಈಗ 5 ಲಕ್ಷ ಬಿಟ್ಟಿದ್ದೀನಲ್ಲ ಸರ್ ನಾನು. 5 ಲಕ್ಷ ಬಿಟ್ರೆ ಸರ್ ಅಲ್ಲಿಗೆ 5 ಲಕ್ಷಕ್ಕೆ 7,500 ಆಯಿತು ಸರ್. ಸ್ಪಾನ್ ಅಂತ ಹೇಳ್ತೀವಿ ಅದಕ್ಕೆ, ತಲೆ ಕೂದಲು ಇರೋಂಗೆ. ಅದ್ರದಕ್ಕೆಲ್ಲ ಖರ್ಚೆಲ್ಲ ಸರ್ ನಾವು ಮಹಾರಾಷ್ಟ್ರಲ್ಲಿ ಒಂದು 10ರಿಂದ 15 ಸಾವಿರ ಬರ್ತದೆ ಸರ್. ಹೌದಾ? ಅಷ್ಟೇ? 2 ತಿಂಗಳಿಗೆ? 2 ತಿಂಗಳಿಗೆ. ಅಂದರೆ ನಿಮ್ಮ 3 ಕೊಳ ಅದಲ್ಲ? 3 ಕೊಳ ಅದಲ್ಲ ಸರ್. ನಾವು ಒಂದು ಹೇಳ್ತಿರೋದು 1 ಕೊಳಕ್ಕೆ. ಆಯಿತು. ಅಂದರೆ 12 ಗುಂಟೆ ಕೊಳದಲ್ಲಿ 15,000. 15,000. 10 ಗುಂಟೆನಲ್ಲಿ ಸ್ವಲ್ಪ ಮೈನಸ್ ಆಯ್ತದೆ. ಎಷ್ಟು? 15,000 ಇತ್ಕೊಂಡು 10,000. 5 ಗುಂಟೆ ಕೊಳದಲ್ಲಿ ಹತ್ಕೊಂಡೆ 3-4 ಸಾವಿರ. ಎಲ್ಲ ಸೇರಿಸಿ ಒಂದು 25,000 ಹಾಕೊಳ್ಳೆ. ಹೌದಾ? ನಾನೇ ಹಾಕಬೇಕು ಮೇಡಮ್, ಹೇಳಿ. ಲೆಕ್ಕಾಚಾರ ಕರೆಕ್ಟ್ ಇದೆಯಾ? ಇದೆ ಸರ್, ಇದೆ. ಹೌದಾ? ಅಥವಾ ಇನ್ನೂ ಜಾಸ್ತಿ ಬರ್ತದೆ? ಇನ್ನೊಂದು ಸ್ವಲ್ಪ ಜಾಸ್ತಿ ಬರ್ಬೋದು. ಅದೇ ಸ್ವಲ್ಪ ನಾವು ತೊಪ್ಪೆ, ಅದು ನ್ಯಾಚುರಲ್ ಫುಡ್ ಅಲ್ಲ ಸರ್. ತೊಪ್ಪೆ, ಸಗಣಿನೇ ಜಾಸ್ತಿ ಹಾಕೋದಕ್ಕೆ ಇಷ್ಟಪಡ್ತೀವಿ. ಲೆಕ್ಕಾಚಾರ ಅವ್ರು ಮಾಡ್ತಾರೆ, ತಡೀರಿ ಹೇಳ್ತಾರೆ. ಎಷ್ಟು ಬರ್ತದೆ ಹೇಳುವ ಸವಿತಾ, ನೀವು ಕರೆಕ್ಟಾಗಿ ಹೇಳ್ತೀರಾ ಸರ್? ಇವಾಗ ಒಂದು 6 ಲಕ್ಷ ಮರಿಗೆ ಆದರೆ ಎಷ್ಟು ಮರಿಗೇನೆ 1,500 ಎಷ್ಟಾಯ್ತು ಸರ್? 6 1 ಅರ್ಧ 3 9,000 ಆಯ್ತು. 9,000 ಆಯಿತು. ಆಮೇಲೆ ನಮ್ಮ ತೊಪ್ಪೆ ಹಸುನೇ ಇದೆ. ಆಮೇಲೆ ಹಿಂಡಿ, ತೊಪ್ಪೆಗೆ ದುಡ್ಡು ಹಿಡಿಬೇಕು, ನೀವೇ ಸಾಕಿದ್ದೀರ? ಅದರಿಂದ ಅದಿಲ್ಲ, ತೊಪ್ಪೆ ಲೆಕ್ಕ ಇಲ್ಲ. ಹಿಂಡಿ 1-2 ಚೀಲ ಬೇಕು. ಆಮೇಲೆ ಅದೇ ಪಾಲಿಕ್ಸ್ ತಗಡು ಅಂತಾರಲ್ಲ ಅದು, ಅದೆಲ್ಲ ಸೇರಿದ್ರೆ ಆಯ್ತದೆ. ಒಂದು 18,000 ತಗೋಬೋದು ಏನು ಖರ್ಚುನ. ನಾನು ಕೇಳ್ತಿರೋದು ಆದಾಯ ಎಷ್ಟು ಬರ್ತದೆ? ಆದಾಯ ನಾವು ಸೈಜ್ ಮೇಲೆ ಮಾರ್ತೀವಲ್ಲ ಸರ್. ಸೈಜ್ ಮೇಲೆ 50 ಪೈಸದಿಂದ 1 ಇಂಚ್ಗೆ ಇಷ್ಟು ಅಂತ ಇರ್ತದೆ, 2 ಇಂಚ್ಗೆ ಇಷ್ಟು. ಅದ್ರ ಮೇಲೆ ನಾವು ದುಡ್ಡು ಹೇಳ್ತೀವಿ ರೈಟ್ನ. ಕಣವ, ದುಡ್ಡೆಲ್ಲ ಕೊನೆಗೆ ನೀವು ತಾನೇ ಇಟ್ಕೊಳ್ಳೋದು, ಎಲ್ಲ ಎಣಿಸ್ಕೊಂಡಿರ್ತೀರಲ್ಲ, ಎಷ್ಟಾಯ್ತದೆ ಅಂತ ಕೇಳ್ತಾ ಇದ್ದೀನಿ ನಾನು. ಅದರಲ್ಲಿ ಸಹ ಮರಿ ಇಳುವರಿ ಬಂದಂಗೆ ಸರ್
ನೋಡಿದ್ರ ನೀವು ಇನ್ನೂ ಜಾಣ್ರು. ಅವ್ರಾದ್ರೂ ಹೇಳಿದ್ರು ಒಂದು 25-30 ಸಾವಿರ ಬರ್ತದೆ ಅಂತ. ನೀವು 17ಕ್ಕೂ ತಯಾರಿಲ್ಲ. ಇಲ್ಲ ಇಳುವರಿ ಸರ್ ಅಷ್ಟು ಖರ್ಚಾಗತ್ತೆ ಅಂತ ಸರ್. ಖರ್ಚು 6 ಲಕ್ಷ ಬಿಟ್ಟಿದಲ್ಲ ಸರ್, 30,000 ಇಳುವರಿ 30,000 ಹಾಕಂದ್ರು 6,18,000 1,80,000 ಮರಿ ಸಿಕ್ಸ್ ಸರ್. ಅಲ್ಲಿಗೆ ನಾವು ಕಡಿಮೆ 50% ಹಾಕಂದ್ರು ಅಷ್ಟ ಆಯ್ತಲ್ಲ ಸರ್. ಎಷ್ಟಾಯ್ತು? 1,50,000, ಇನ್ನು 80,000ಗೆ 40,000, 1,70,000 ಆಯ್ತು ಸರ್. ನೀವು ಆಗ್ಲಿಂದ ಹೇಳ್ತಿದ್ದ ಖರ್ಚೆ ಖರ್ಚು ಅದೇ ಆದಾಯ ಅನ್ಕೋಬಿಟ್ಟು. ಇಲ್ಲ ಆದಾಯ ಎಷ್ಟು ಬರ್ತದೆ? ಅದೇ ಒಂದು ಸರ್ ಈಗ ನಾವು ವರ್ಷದಲ್ಲಿ ಸರ್ ಒಂದು 3 ಬೆಳೆ ಬೆಳಿತೀವಿ ಅಂತ ಇಟ್ಕೊಳ್ಳಿ. 3 ಬೆಳೆನ 2 ತಿಂಗಳು ಅಂದ್ರೆ 6 ಬೆಳೆ ಮಾಡ್ಬೋದಲ್ಲ? ಮಾಡ್ಬೋದು ಸರ್, ಮಾಡ್ಬೋದು, ಇಲ್ಲ ಅಂತಲ್ಲ. ನಮಗೆ ಪರ್ಚೇಸ್ ಮರಿ ತಗೊಳ್ಳೋದು ಬೇಕಲ್ಲ ಸರ್. ಹಾಗೆ ಹಾಗಾಗಿ ನೀವು 3 ಬೆಳೆ ಮಾಡ್ತೀವಿ. 3 ಬೆಳೆ ಮಾಡ್ತೀವಿ ಸರ್. ಒಂದೊಂದು ಬೆಳೆಲಿ ಎಷ್ಟು ಬರ್ತದೆ? ಒಂದು ಬೆಳೆ ಹಂಗೆ ಹಾಕಂದ್ರು ಸರ್, ಒಂದು ಬೆಳೆಲಿ 3 ಕೊಳದಿಂದ 2 ಲಕ್ಷ ಆಗ್ಲೇಬೇಕು ಸರ್. ಆಗಬೇಕು. ಸರಿ, ಎಷ್ಟು ಆಯ್ತದೆ ಹೇಳಿ? ಆಯ್ತು ಸರ್, ಆಗಿದೆ. ಹೌದಾ? ಆಗಿದೆ. ವರ್ಷಕ್ಕೆ 6 ಲಕ್ಷ ಆದಾಯ ಏನವ? ಹೌದು. ಬರೀ ಮರಿ ಮಾರೋದ್ರಿಂದ. ಹೌದು. ಪರವಾಗಿಲ್ಲ. ಏನು ಮಾಡ್ತೀರಿ ಅಷ್ಟೊಂದು ದುಡ್ಡು ಅಂದರೆ ಇರ್ತಾವಲ್ಲ ಸರ್ ಖರ್ಚುಗಳು. ಅವ್ರು ಹೇಳಿ. ಮಕ್ಳುಗಳು ಓದ್ತಾ ಇದ್ದಾರೆ. ಏನು ಓದ್ತಾರವ? ಒಬ್ಬ ಡಿಗ್ರಿ, ಮಗಳು BSc. ಹೌದಾ? 2 ಮಕ್ಕಳ? ಅವ್ರೇನು ಬರೋಲ್ರ ಮೀನ್ ಸಾಕಕ್ಕೆ? ಅವರು ಬರ್ತಾನೆ, ಮಗ ಬರ್ತಾನೆ. ಏನು ಮಾಡ್ತಾನೆ ಮಗ? ಮಗ ಎಲ್ಲ ಹೆಲ್ಪ್ ಮಾಡ್ತಾನೆ. ಬಲೆ ಎಲ್ಲ ಎಳಿತೀವಲ್ಲ, ಮೀನೆಲ್ಲ ಎಳಿತೀವಲ್ಲ, ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಮಾಡುವಾಗ ಆಕ್ಸಿಜನ್ ಎಲ್ಲ ಹಾಕಿ ಪ್ಯಾಕಿಂಗ್ ಮಾಡ್ಬೇಕು ನಾವು. ಆವಾಗ ಬಂದೆಲ್ಲ ಮಾಡ್ತಾನೆ ಮಗನೂ. ಹೌದಾ? ನಿಮಗೆ ಗೊತ್ತಾ ಯಾವ ಥರ ಪ್ಯಾಕ್ ಮಾಡೋದು ಏನು? ನಾವು ಜೊತೆಲೇ ಇರ್ತೀವಲ್ಲ, ಅವ್ರ ಸಪೋರ್ಟ್ ಆಗಿ ನಿಂತ್ಕೊಂಡು ಮಾಡ್ತೀವಿ. ಅಂದರೆ ನೀವು ಕೊಡುವಾಗ ನೀವೇ ಆಕ್ಸಿಜನ್ ಎಲ್ಲ ತುಂಬಿ ಪ್ಯಾಕೆಟ್ ಮಾಡ್ತಾರೆ ಮಗ. ಮತ್ತೆ ಇವರು ಜನ ಸಾಕಾಗ್ಲಿಲ್ಲ ಅಂದ್ರೆ ಇನ್ನೂ ಒಂದಿಬ್ರನ್ನ ಕರ್ಕೊಳ್ತೀವಿ. ಹೆಂಗೆ ಪ್ಯಾಕ್ ಮಾಡ್ತೀರಿ ರಘು ಅವ್ರೆ? ಸರ್ ಫಸ್ಟ್ ಕವರಲ್ಲಿ ನೀರು ತುಂಬಿಡ್ಬೇಕು ಸರ್. ಕವರ್ ಅಂದ್ರೆ ಸೈಜ್ ಏನು ಕವರ್ದು? ಕವರ್ ಅದು 10 kg ಹಿಡಿತದೆ ಸರ್. ಅದು ಕವರ್ ಬೇರೆ ಏನಾರ ಸಾಮಾನು ತುಂಬಿದ್ರೆ 10 kg ಹಿಡಿತದೆ ಸರ್. ಆ ಕವರ್ ಅದು ಪಾಲಿಥೀನ್ ಕವರ್ ಅಂತ ಇರ್ತದೆ ಸರ್. ಮೀನುಗಾರಿಕೆ ಇಲಾಖೆ ಆ ಮರಿಗೆ ತಯಾರು ಮಾಡಿರೋದು ಅದು. ಅದ್ರಲ್ಲಿ 1 ಲೀಟ್ರ್ ನೀರು ಹಾಕ್ತೀವಿ ಸರ್. ನೀರು ಹಾಕ್ಬಿಟ್ಟು ಟೊಮೊಟೊ ಟ್ರೈಲ್ ಇಡ್ತೀವಿ ಸರ್. 4 ಕವರ್ ಇಡ್ತೀವಿ. 4 ಕವರ್ ಇಟ್ಟು 4 ನೀರು ತುಂಬಿಡ್ತೇವೆ. ಆ ಥರದ್ದು ಒಂದು 10 ಟ್ರೈಗೆ ಹಾಕಿರ್ತೇವೆ. 10 40 ಆಯಿತು. ಫಸ್ಟು ಅವ್ರಿಗೆ ಮರಿ ಲೆಕ್ಕ ಕೊಡಬೇಕಲ್ಲ ಸರ್. ಫಸ್ಟು ಒಂದು ಟೀ ಸೋಸರ್ ಸ್ಪೂನ್ ಇದೆಯಲ್ಲ ಸರ್, ಆ ಸ್ಪೂನಲ್ಲಿ ಅವ್ರ ಎದುರಿಗೆ ತಗೋತೀವಿ. ಹಿಂಗೆ ಬರೀ ಆಡ್ತಾ ಇರ್ತದೆ, ಹಿಂಗೆ ಮೇಲೆ ಕೆತ್ಕೊಂಡು ಅಲ್ಲಿ ತಗೋತೀವಿ. ತಗೊಬಿಟ್ಟು ಒಂದು ಹಾಕತ್ತೀವಿ ಸರ್, ಲೆಕ್ಕ ಹಾಕ್ತೀವಿ. ಅದರಲ್ಲೇ ಕಡಿಮೆ ಸೈಜ್ ಇದ್ದರೆ ಜಾಸ್ತಿ ಕೌಂಟಿಂಗ್ ಬರ್ತದೆ. ಸೈಜು ಮರಿ ಜಾಸ್ತಿ ದಪ್ಪ ಆಗಿದ್ರೆ ಕಡಿಮೆ ಕೌಂಟಿಂಗ್ ಬರ್ತದೆ ಸರ್. ಅದನ್ನ ಎಣಿಸ್ತೀರ? ಎಣಿಸಿ ಒಂದು ಸ್ಪೂನ್ ಮಾತ್ರ ಎಣಿಸೋದು. ಎಷ್ಟು ಬರುತ್ತೆ ಒಂದು ಸ್ಪೂನಲ್ಲಿ? ಒಂದು ಸ್ಪೂನ್ಗೆ ಸರ್ 500 ಬರ್ತದೆ, 300 ಬರ್ತದೆ, 250 ಬಂದಿದೆ, 800 ಬಂದಿದೆ, ಹಿಂಗೆ ಸರ್. ಆ ಲೆಕ್ಕದಲ್ಲಿ ನೀವು ಅಳದು ಕೊಟ್ಬಿಡ್ತೀವಿ. ಒಂದು ಮಾತ್ರ ಅವ್ರ ಇದ್ರಿಗೆ ಲೆಕ್ಕ ಹಾಕ್ತೇವೆ. ಇನ್ನೇನು ತೆಗ್ದು ಹಾಕ್ತಾರೆ ಸರ್. ತೆಗ್ದು ಜಗ್ಗಿದೆಲ್ಲ ಸರ್, ಆ ಜಗ್ಗು ಕೊಡ್ತೀವಿ ಹಾಕಿ ಅವರು ತಗೋ ಕವರ್ಗೆ ಹಾಕ್ತಾರೆ. 40 ಕವರ್ ಫಿಲಪ್ ಆದ್ಮೇಲೆ ಒಬ್ಬರು ಆಕ್ಸಿಜನ್ ಕೊಡ್ತಾರೆ. ಹೆಂಗೆ ಆಕ್ಸಿಜನ್ ಕೊಡೋದು? ಆಕ್ಸಿಜನ್ ಪೈಪ್ ಇದೆ ಸರ್. ಪೈಪಲ್ಲಿ ಒಳಗಡೆ ಹಾಕ್ತೇವೆ. ಇದು ಕವರ್ನ ಹಿಂಗೆ ಟೈಟಾಗಿ ಕಟ್ಬಿಡ್ತೀವಿ. ಪೈಪ್ ಹಾಕ್ತೀವಿ, ಆಕ್ಸಿಜನ್ ಬಿಡ್ತಾರೆ. ಬಿಟ್ಟ ತಕ್ಷಣ ತೆಗೆದ್ಬಿಟ್ಟು ನುಲ್ಬಿಟ್ಟು ಟೈಟಾಗಿ ಕಟ್ಬಿಡ್ತೀವಿ. ಅದು ಎಷ್ಟು ಬಿಡಬೇಕು ಅಂತ ಏನಾದ್ರು ಲೆಕ್ಕಾಚಾರ ಇದೆ ಆಕ್ಸಿಜನ್ ಬಿಡಕ್ಕೆ? ಅಲ್ಲಿ ಸರ್ ಅದು ಊದ್ಕತ್ತದ ಸರ್ ಅದು. ಸರಿ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಆತ್ಮೀಯರೇ, ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 12ನೇ ತಾರೀಖು ಸೋಮವಾರ ಬೆಳಗ್ಗೆ 10:30 ಮೈಸೂರಿನ ಕರ್ಜನ್ ಪಾರ್ಕ್ ಆವರಣದಲ್ಲಿರುವ ಡಾಕ್ಟರ್ MH ಮರಿಗೌಡ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಬನ್ನಿ, ಭಾಗವಹಿಸಿ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಆಯಿತು ಸರ್. ಈಗ ಇನ್ನೂ ಒಂದು ಕೊಳ ಮಾಡ್ಬೇಕು ಅನ್ನೋ ಉದ್ದೇಶ ಏನಾದ್ರು ಇದೆಯೇ ಸರ್? ಅದೇ ಆಸೆ. ಜಾಗ ಇಲ್ಲ. ಅದೇನು ಜಾಗ ಇದ್ಬಿಟ್ಟಿದ್ರೆ ಇನ್ನೂ ಒಂದು 6 ಕೊಳ ಮಾಡಕ್ ಬಿಡೋ. ಇನ್ನೂ ಮಾಡ್ಬಿಡೋದು ಸರ್ ಅಲ್ವಾ? ತಗೋಬಿಡಿ. ಅಕ್ಕಪಕ್ಕ ರೇಟ್ ಆಯ್ಕಿಲ್ಲ ಸರ್. ಇವಾಗ ಆಗಲ್ಲ. ಹೌದಾ? ಆಗುವಾಗ ಖರೀದಿ ಮಾಡ್ಬೋದಿತ್ತಲ್ಲ. ಮಾಡ್ಬೋದು ಸರ್, ಬುದ್ಧಿ ಬರಲಿಲ್ಲ ಸರ್. ಆಗ ನಿಮ್ಗೇನು ಅನ್ಸುತ್ತವ ಸವಿತಾ ಮೇಡಮ್?
ಇನ್ನೂ ಒಂದಷ್ಟು ಮಾಡ್ಬೋದು, ಚೆನ್ನಾಗಿದೆ ಆದಾಯ ಅಂತ ಅನ್ಸುತ್ತಾ ಮೀನು ಮರಿನಲ್ಲಿ? ಅಂದರೆ ಆದಾಯ ಐತೆ, ಸಾಕು ಇಷ್ಟೇನೆ, ಇದನ್ನೇ ಮಾಡ್ಕೊಂಡು ಹಸುಗಳು ನೋಡ್ಕೊಂಡು ಹೋಗೋಣ ಅನ್ಕೊಂಡಿದೀವಿ. ಸಾಕಂತಾರಲ್ಲ ಮೇಡಮ್. ಅಲ್ಲಿ ಜಮೀನಿಲ್ವಲ್ಲ ಸರ್, ಅದಕ್ಕೆ ಹೆಂಗದಾಳೆ. ಹೌದಾ, ಸರಿ ಸರಿ. ಮತ್ತೆ ಜಮೀನಲ್ಲಿ ಬೇರೆ ಇನ್ನೇನಿಲ್ವೇ ಮೀನು ಬಿಟ್ರೆ? ಸರ್ ಇದೆ, ಅದಕ್ಕೆ ಏನ್ ಭತ್ತ ಹಾಕತ್ತೀನಿ. ಬೆಳ್ದಿದ್ದೀರಿ? ಅದೇ ಭತ್ತ ಹಾಕ್ತೀನಿ ಸರ್ ಊಟಕ್ಕೆ. ಹೌದಾ, ಎಷ್ಟು ಜಾಗದಲ್ಲಿ ಹಾಕ್ತೀರಿ? ಒಂದು 15 ಕುಂಟೆಗೆ ಹಾಕಿದೆ ಸರ್. 15 ಕುಂಟು. ಪಾಲಿಶ್ ತೌಡು ನಿಮ್ಮ ಹತ್ರನೇ ಸಿಗುತ್ತೆ ಹಂಗಾರೆ? ಅಂದ್ರೆ ನಾವು ನಮಗೆ ಅಕ್ಕಿ ಬಿಡಿಸ್ತಾ ಮಾತ್ರ ಸಿಗುತ್ತೆ. ನಾವು 50 kg ಒಂದು ಕುಂಟಲ್ ಹಿಂಗೆ ತಗೋತೀವಿ ಸರ್. ತಗೊಂಬರ್ತೀನಿ. ಭತ್ತನೂ ಚೆನ್ನಾಗಿ ಬೆಳಿತೀರೋ? ಊಟಕ್ಕೆ ಮಾತ್ರ ಸರ್. ಈ ಮೀನು ಕೊಳ ಎಲ್ಲ ಖಾಲಿ ಮಾಡಿದ್ಮೇಲೆ ಕೆಳಗಡೆ ಮಣ್ಣು ಗಿಣ್ಣೆಲ್ಲ ಇರ್ತಾವಲ್ಲ, ಅವೆಲ್ಲ ಒಳ್ಳೆ ಗೊಬ್ಬರ ಅಂತಲ್ಲ? ನಾವು ಅದಕ್ಕೆ ತರಕಾರಿನೂ ಹಾಕ್ತೀವಿ ಸರ್. ಏನು ತರಕಾರಿ? ಒಂದ್ಸಲ ಎಳವನ ಹಾಕಿ ಸರ್, ಎಳವನ ಅಂತ ಬರುತ್ತೆ ಸರ್, ಬೂದುಗುಂಬಳ ಥರ. ಅಲ್ಲಿಗೆ ತರಕಾರಿ ಹಾಕಿ 2 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ವಿ ಸರ್. ನೋಡಿದ್ರ ಮೀನಷ್ಟೇ ಬಂದ್ಬಿಡೋದು? ಮೀನಿಗಿಂತ ಜಾಸ್ತಿ ಸರ್. ಒಳ್ಳೆ ಗೊಬ್ಬರ ತೊಪ್ಪೆ ಹಾಕ್ತಾ ಇರ್ತೀವಲ್ಲ ಸರ್, ಅದು ಗೊಬ್ಬರ ಇರುತ್ತಲ್ಲ, ಚೆನ್ನಾಗಿ ಬಂದಿದೆ ಸರ್. ಮತ್ತೆ ಇನ್ನೇನು ಬೆಳೆದಿದ್ದೀರಿ? ಅದೇ ಎಳವನ ಅಷ್ಟೇ ಸರ್. ಏನು ತರಕಾರಿ ಹಾಕಿದ್ರು ಆಗುತ್ತೆ ಸರ್ ಅಲ್ಲಿ. ಈಗ ಪ್ರತಿ ಸಾರಿ ನೀವು ಮೀನು ಮರಿ ಬಿಟ್ಟು ಮಾರಿದಾಗಲೂ ನಿಮ್ಗೆ ಆದಾಯನೇ ಬರ್ತದ? ಯಾವಾಗಲೂ ನಷ್ಟ ಆಗಿಲ್ವಾ ನಿಮಗೆ? ಯಾವಾಗಲೂ ನಷ್ಟ ಆಗಿಲ್ಲ ಸರ್. ನಷ್ಟ ಆಗಿಲ್ಲ. ನಷ್ಟ ಆಗಿಲ್ಲ. ಹೌದೇನವ? ಹೌದು ಹೌದು, ನಷ್ಟ ಆಗಿಲ್ಲ. ನಷ್ಟ ಆಗಿಲ್ಲ. ಹಂಗಾಗಿ ದಪ್ಪ ಮೀನು ಸಾಕೋಕ್ಕಿಂತ ಮೀನು ಮರಿ ಸಾಕ್ಬಿಟ್ಟು ಮಾರೋದೇ ಒಳ್ಳೇದು. ಒಳ್ಳೇದು ಸರ್, ಒಳ್ಳೇದು. ಈಗ ವರ್ಷದಲ್ಲಿ 3 ಸರಿ ಇಂದ್ರಲ್ಲ, ಹೌದು ಸರ್. ಮೊದಲಿಗೆ ಬಹುಶಃ ಮುಂಗಾರ ಶುರು ಮಾಡ್ತೀರಿ? ಅದೇ ಆಗಸ್ಟ್ಗೆ ಸರ್. ಜೂನ್ ಜುಲೈ ಆಗಸ್ಟ್ ಅಲ್ಲೇ 3 ತಿಂಗಳು ಮೊದಲಿಗೆ. ಹಾಂ. 2ನೇ ಸರಿ ಯಾವಾಗ ಮಾಡ್ತೀರಿ? ಅದೇ ಸರ್, ನಾವು ಈಗ ಜೂನ್ಗೆ ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಅದು ಖಾಲಿ ಆದ ತಕ್ಷಣ ತಿರ್ಗಿ ಹೋಯ್ತೀವಿ, ನೀರು ತುಂಬಿಟ್ಟು ಮತ್ತೆ ಹೋಗ್ತೀರಿ? ಹೋಗ್ತೀವಿ. ನೀರು ಖಾಲಿ ಮಾಡ್ಬೇಕು ಸರ್, ಹಳೆ ಆ ನೀರಿಗೆ ಆಗಲ್ಲ. ಸರಿ. ಆ ನೀರೆಲ್ಲ ರಿಮೂವ್ ಮಾಡಿ ಹೊಸ ನೀರು ತುಂಬ್ಕೋಬೇಕು. ಸರಿ. ನಾನು ಅದೆಲ್ಲ ಮಾಡ್ಕೊಂಡಿದ್ದೀನಿ ಸರ್. DK ಔಟ್ಲೆಟ್ಟು ಇನ್ಪುಟು ಅಂತ ಪೈಪ್ ಹಾಕೊಂಡಿದ್ದೀನಿ ಸರ್. 6 ಇಂಚ್ ಪೈಪ್ ಹಾಕಿದ್ದೀನಿ ಕೆಳಗಡೆ. ಆ ಕ್ಯಾಪು ತೆಗೆದುಬಿಟ್ರೆ ನೀರೆಲ್ಲ ಖಾಲಿ ಆಗೋಯ್ತದೆ ಸರ್. ತಿರ್ಗಿ ಹೊಸ ನೀರು ತುಂಬಿಸೋದು. ಅಲ್ಲಿ ಅಧಿಕಾರಿಗೆ ಫೋನ್ ಮಾಡೋದು, ಸರ್ ಮೊಟ್ಟೆ ಯಾವಾಗ ಮಾಡ್ತೀರಾ ಅಂತ. ಅವ್ರು ಹೇಳ್ತಾರೆ, ಇಂಥ ರೆಡಿ ಮಾಡ್ತೀವಿ, ರೆಡಿ ಮಾಡ್ಕಪ್ಪ ಅಂತ. ಅವರು ನಮಗೆಲ್ಲ ಇದೆ ಸರ್, ಲಿಂಕ್ ಇದೆ. ಮೀನು ಸಾಕೊಂಡು ನೆಮ್ಮದಿಯಾಗಿದ್ದೀರಿ? ನೆಮ್ಮದಿಯಾಗಿದ್ದೀವಿ ಸರ್. ಏನವ? ಹೌದು ಸರ್. ಓಕೆ. ಏನಾದ್ರು ಹೆಚ್ಚಿನ ಮಾಹಿತಿ ನಿಮ್ಮಿಂದಲೇ ಪಡ್ಕೋಬೇಕು ಅಂದರೆ ಸಂಪರ್ಕ ಮಾಡೋಕ್ಕೆ ಮೊಬೈಲ್ ಸಂಖ್ಯೆ ಏನು ರಘು ಅವ್ರದ್ದು? ಅದೇ ಸರ್, 98 44 28 2273. ನಿಧಾನವಾಗಿ ಹೇಳಿ ಇನ್ನೊಂದು ಸರಿ. 98 44 28 2273. ಇನ್ನೂ ಒಂದು ಸರಿ ಹೇಳ್ಬಿಡಿ. 98 44 28 2273 ಸರ್. ಒಳ್ಳೇದು ರಘು ಸರ್. ಇನ್ನೊಂದು ಹೇಳ್ಬೇಕು, ನಮಗೆ ಇನ್ನೂ ಮರಿನ 1 ಲಕ್ಷ ಮರಿನ ಗೌರ್ಮೆಂಟಿಗೆ ತಗೋತಾರೆ. ವರ್ಷ ಕೊಡಬೇಕು. ಗೌರ್ಮೆಂಟ್ ಒಳಗೆ ಬಿಡಿಸ್ತಾರೆ, ಅಲ್ಲೇ ಒಳೆ ಇದೆ. ಅದರಲ್ಲಿ ಒಂದೇ ಸತಿ ನಮ್ಗೆ ಅಮೌಂಟ್ ಕೊಡ್ತಾರೆ. ಒಂದು ಮರಿಗೆ 1.5 ರೂಪಾಯಿನ ಕೊಡ್ತಾರೆ. ನೋಡಿದ್ರೆ ಹೇಳಲೇ ಇಲ್ಲ ನೀವು. ಅದೇನೆ ಇವಾಗ ಬಿಡ್ಬೇಕು, ಅದನ್ನೇ ಮರ್ತ್ಕೊಂಡಿದೆ, ಅದಕ್ಕೆ ಇವಾಗ ಹೇಳ್ದೆ. ಒಳಗೂ ಬಿಡ್ತೀರಿ? ಒಳಗೂ ಬಿಡ್ತೀವಿ, ಸರ್ಕಾರದಿಂದ ಗೌರ್ಮೆಂಟಿಂದಾನೇ ಕೊಡ್ತಾರೆ. ಒಳ್ಳೆಯಲ್ಲಿ ಮೀನು ಹಿಡಿಯೋರ್ಗೆ ಅನುಕೂಲ ಆಗಲಿ ಅಂತ. ಆಯ್ತು ಸ್ವಾಮಿ, ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕ ಮಾಡ್ತಾರೆ. ಮೇಡಮ್ಮು ಅದೇ ನಂಬರಲ್ಲಿ ಸಿಗ್ತಾರೆ ಅಲ್ವೇ? ಇವರು ಮೊಬೈಲ್ ತೆಕ್ಕೊಟ್ಟಿಲ್ಲ? ಇಲ್ಲ ಬೇಡ ಸರ್, ನಮಗೆ ಮಗನ ಹತ್ರ ಇದೆ, ಮಗಳ ಹತ್ರ ಇದೆ, ಇವ್ರ ಹತ್ರ ಇದೆ, ನಮ್ಮ ಹತ್ರನೂ ಏನ್ ಮಾಡಕ್ಕೆ, ಜೊತೆಲೇ ಇರ್ತೀವಲ್ಲ. ಸಂತೋಷ ಬಿಡಿ, ಜೊತೆಯಾಗೆ ಇರಿ. ಇದುವರೆಗೂ ಮೀನು ಸಾಕಣೆ ಅನುಭವನ ಹಂಚ್ಕೊಂಡ್ರಿ, ಮೀನು ಮರಿ ಯಾವ ರೀತಿ ಪಾಲನೆ ಮಾಡ್ತೀರಿ, ಉತ್ಪಾದನೆ ಮಾಡ್ತೀರಿ ಅಂತ. ರಘು ಅವರೇ ಮತ್ತು ಸವಿತಾ ಅವರೇ, ಇದುವರೆಗೂ ಮಾತಾಡಿದ್ದಕ್ಕೆ ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮೀನುಮರಿ ಪಾಲನೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಂಡಿದ್ದವರು ಮೈಸೂರು ತಾಲೂಕು ರಾಮನಹಳ್ಳಿಯ ಎಸ್ ರಘು ಮತ್ತು ಸವಿತಾ. ಬರುವ ವಾರ ಮೀನುಗಾರಿಕಾ ಇಲಾಖೆಯ ಜಲಸಂಪನ್ಮೂಲಗಳ ವಿಲೇವಾರಿ ಕುರಿತು ನಂಜನಗೂಡಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ JM ಪ್ರಶಾಂತ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.